ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ವಂದನೆಗಳು. ಅಯೋಧ್ಯಾಕಾಂಡದ ಸುಮಾರಾಗಿ 80-90 ಸರ್ಗಗಳನ್ನು ನಾವು ಈಗಾಗಲೇ ದಾಟಿ ಬಂದಿದ್ದೇವೆ. ನಿನ್ನೆಯ ದಿನ ದಶರಥ ತಾನು ತಾರುಣ್ಯದಲ್ಲಿ ಮಾಡಿದ ತಪ್ಪು, ಅದರಿಂದಾಗಿ ಪ್ರಾಪ್ತವಾದ ಋಷಿ ಶಾಪ, 4 ಮಕ್ಕಳಿದ್ದೂ ಕೂಡ ಯಾರೂ ಸಮೀಪದಲ್ಲಿ ಇಲ್ಲದೇ ಇರುವ ಹೊತ್ತಿನಲ್ಲಿ ನನಗೆ ಮರಣ ಬರಲಿಕ್ಕೆ ಕಾರಣ ಅಂತ ದುಃಖಿಸ್ತಾ ಸುಮಾರಾಗಿ ರಾತ್ರಿಯ ಹೊತ್ತಿನಲ್ಲಿ ತಾನು ಪ್ರಾಣ ತ್ಯಜಿಸಿದಂತಹ ಘಟನೆ, ಎಲ್ಲ ರಾಜಪರಿವಾರದ ಶೋಕ, ವಸಿಷ್ಠ ಮಾರ್ಕಂಡೇಯಾದಿಗಳು ಅರಾಜಕ ಸ್ಥಿತಿ ಬಂದಾಗ ಏನೆಲ್ಲ ಕಷ್ಟ ಬರ್ತದೆ ಅಂತ ಹೇಳಿ ರಾಜನ ಶರೀರವನ್ನು ಎಣ್ಣೆಯಲ್ಲಿರಿಸಿ ಭರತನನ್ನು ಕರ್ಕೊಂಡು ಬರಲಿಕ್ಕೆ ಪಟುಗಳಾದ ಸೈನಿಕರನ್ನು ಕಳುಹಿಸ್ತಾರೆ. ಅತ್ಲಾಗೆ ಭರತನಿಗೆ ಸೈನಿಕರು ಬರುವ ದಿನವೇ ಸುಪ್ರಭಾತದಲ್ಲಿ ದುರ್ನಿಮಿತ್ತವಾದ ಶಕುನಗಳೆಲ್ಲ ಕಂಡು ಅದಕ್ಕೆ ಸರಿಯಾಗಿ ಬಂದಂತಹ ಸೈನಿಕರು ಕೂಡ ಅವಸರಪಡಿಸಿದ್ದನ್ನು ನೋಡಿ ಒಂದು ರೀತಿಯ ಭಯ, ಉದ್ವೇಗದಿಂದ ಭರತ ಹೊರಟು ಅಯೋಧ್ಯೆಗೆ ಬಂದಾಗ ಅಯೋಧ್ಯ ನಗರಿಯ ಸೌಂದರ್ಯ, ಅಲ್ಲಿದ್ದ ಖುಷಿ ಯಾವುದೂ ಇಲ್ಲದೆ ಸ್ಮಶಾನ ಸದೃಶವಾದ ಪರಿಸ್ಥಿತಿಯನ್ನು ನೋಡಿ ತುಂಬ ದುಃಖಿಸಿ ತಾಯಿಯ ಬಳಿಗೆ ಹೋದಾಗ ಅಪ್ಪ ತೀರಿ ಹೋಗಿದ್ದಾನೆ, ನಾನೆಲ್ಲ ನಿನಗೋಸ್ಕರ ಇದನ್ನು ಮಾಡಿದ್ದೇನೆ ಅಂತ ತುಂಬ ಹೆಮ್ಮೆಯಿಂದ ಹೇಳಿದಾಗ ದಿಗ್ಮೂಢನಾದ ಭರತ ತಾಯಿಗೆ ಚೆನ್ನಾಗಿ ಬೈದು ತನ್ನ ರಾಜ್ಯದಲ್ಲಿ ಇರಲಿಕ್ಕೆ ನೀನು ಅಯೋಗ್ಯಳು ಅನ್ನುವಷ್ಟರ ಮಟ್ಟಿಗೆ ಅವಳಿಗೆ ಭರ್ತ್ಸನೆ ಮಾಡಿ ತಾನು ತಂದೆಯ ಉತ್ತರ ಕ್ರಿಯೆಗಳನ್ನೆಲ್ಲ ನಡೆಸ್ತಾನೆ. ಎಲ್ಲ ಕ್ರಿಯೆಗಳು ಮುಗಿದ ನಂತರ ಶತ್ರುಘ್ನ ಮಂಥರೆಯನ್ನು ಕೊಲ್ಲಿಕ್ಕೆ ಹೊರಟಾಗ ನೀನು ಅವಳನ್ನು ಕೊಂದಿ ಅಂತಾದರೆ ಅಣ್ಣನಿಗೆ ಬೇಸರ ಆಗ್ತದೆ, ಹಾಗಾಗಿ ಕೊಲ್ಲಬೇಡ ಅಂತ ಭರತ ತಡೀತಾನೆ. ವಸಿಷ್ಠಾದಿಗಳು ಬಂದು ಸಿಂಹಾಸನದಲ್ಲಿ ನೀನು ಕೂತು ರಾಜ್ಯಭಾರವನ್ನು ಮಾಡಬೇಕು ಅಂತ ಭರತನ ಹತ್ತಿರ ಪ್ರಾರ್ಥನೆ ಮಾಡಿದ್ದರೂ ಕೂಡ ಭರತ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ತಕ್ಷಣ ಸಭೆಯನ್ನು ಕರೆದು ನಿರ್ಣಯ ಮಾಡ್ತಾನೆ, ನಾವೆಲ್ಲ ಜೊತೆಯಲ್ಲಿ ಹೋಗಿ ಕಾಡಿನಲ್ಲಿರುವ ಅಣ್ಣನನ್ನು ಮತ್ತೆ ಹಿಂದಕ್ಕೆ ಕರೆದುಕೊಂಡು ಬರುವ ಅಂತ. ಆ ಪ್ರಕಾರ ಒಂದು ದೊಡ್ಡ ಸಮೂಹ, ಕೌಸಲ್ಯ, ಸುಮಿತ್ರ, ಕೈಕೇಯಿಯರೂ ಸೇರಿದಂತಹ ವಸಿಷ್ಠಾದಿಗಳು ಇದ್ದ ಒಂದು ದೊಡ್ಡ ಸಮೂಹ ರಾಮನನ್ನು ಕಾಡಿನಿಂದ ಕರೆದುಕೊಂಡು ಬರಲಿಕ್ಕೆ ಸಿದ್ಧವಾಗ್ತದೆ. ದಾರಿ ಸಾಗಬೇಕು ಅಂತಾದರೆ ತುಂಬ ಸಿದ್ಧತೆಗಳು ಬೇಕಿತ್ತು. ಅದಕ್ಕೋಸ್ಕರ ದೊಡ್ಡ ಒಂದು ಸಮೂಹ ಭರತನ ಯಾತ್ರೆಗೋಸ್ಕರ ಸಿದ್ಧತೆಯನ್ನು ನಡೆಸ್ತದೆ. ಹಾಗೆ ಅಂತಹ ದೊಡ್ಡ ಪರಿವಾರದ ಜೊತೆಯಲ್ಲಿ ಭರತ ಕಾಡಿಗೆ ಸಾಕ್ತಾನೆ. ದಾರಿಯಲ್ಲಿ ಭರದ್ವಾಜ ಆಶ್ರಮ ಸಿಗ್ತದೆ. ಭರದ್ವಾಜರ ಹತ್ರ ವಸಿಷ್ಠಾದಿಗಳೆಲ್ಲ ಕುಶಲ ಸಂಭಾಷಣೆ ನಡೆಸ್ತಾರೆ. ಭರತನ ಪರಿವಾರಕ್ಕೆ ಬೇಕಾದ ದೊಡ್ಡ ಉಪಚಾರವನ್ನು, ಆತಿಥ್ಯವನ್ನು ಭರದ್ವಾಜರು ನಡೆಸ್ತಾರೆ.
ಅದಾದ ನಂತರದಲ್ಲಿ ಅದನ್ನೂ ದಾಟಿ ಭರತ ಪರಿವಾರದ ಜೊತೆಗೆ ಚಿತ್ರಕೂಟ ಪರ್ವತದ ಹತ್ರ ಸಾಕ್ತಾನೆ ಅನ್ನುವಲ್ಲಿಗೆ ನಿನ್ನೆಯ ಕಥೆ ನಾವು ನೋಡಿತ್ತು. ಈಗ ತಾನೇ ಒಬ್ಬರು ಆತ್ಮೀಯವಾಗಿ ಒಂದು ಪ್ರಶ್ನೆ ಕೇಳಿದರು. ಕಾಡಿಗೆ ಹೋಗುವಾಗ ಲಕ್ಷ್ಮಣ ಕೌಸಲ್ಯೆಯ ಸಂಭಾಷಣೆ ಹೇಳಿದ್ರಿ, ಸುಮಿತ್ರೆ ಲಕ್ಷ್ಮಣನ ಸಂಭಾಷಣೆ ಹೇಳಿದ್ರಿ, ಆದರೆ ಊರ್ಮಿಳೆ ಮತ್ತು ಲಕ್ಷ್ಮಣನ ಸಂಭಾಷಣೆಯನ್ನು ನೀವು ಹೇಳಿಲ್ಲಲ್ಲ ಅಂತ. ಈ ವಾಲ್ಮೀಕಿಗಳು ಕೆಲವೊಮ್ಮೆ ಹಾಗೆ ತುಂಬ ವಿಸ್ತಾರವಾಗಿ ಕೆಲವು ಭಾಗದಲ್ಲಿ ಬರೀತಾರೆ, ಕೆಲವು ಭಾಗದಲ್ಲಿ ಏನೂ ಬರೆಯುವುದಿಲ್ಲ, ತೆಪ್ಪಗೆ ಕೂತು ಬಿಡ್ತಾರೆ. ಹಾಗೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ಮತ್ತು ಊರ್ಮಿಳೆಯ ಸಂಭಾಷಣೆಯ ಯಾವ ಭಾಗವನ್ನು ಕೂಡ ವಾಲ್ಮೀಕಿಗಳು ಬರೀಲಿಲ್ಲ. ಒಂದು ವೇಳೆ ಲಕ್ಷ್ಮಣ ಊರ್ಮಿಳೆಯ ಹತ್ರ ಹೇಳ್ತಿದ್ರೆ ಸೀತೆಯ ಹಾಗೆ ಊರ್ಮಿಳೆಯು ಹೊರಡ್ತಿದ್ಲೋ ಗೊತ್ತಿಲ್ಲ. ಅವಳು ಹೊರಟರೂ ಕೂಡ ಲಕ್ಷ್ಮಣ ಕರ್ಕೊಂಡು ಹೋಗ್ತಾ ಇದ್ನೋ ಅದು ಗೊತ್ತಿಲ್ಲ. ಆದರೆ ಊರ್ಮಿಳಾ ಲಕ್ಷ್ಮಣರ ಸಂವಾದ ಮೂಲ ರಾಮಾಯಣದಲ್ಲಿ ಇಲ್ಲ ಅನ್ನುವುದು ಸ್ಪಷ್ಟ. ಈ ಕೆಲವು ಅಂತಹ ವಿಮರ್ಶಕರಿಗೆ ಏನು ಹೆಸರು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ವಾಲ್ಮೀಕಿಯನ್ನು ತುಂಬ ವಿಮರ್ಶೆ ಮಾಡಿ ಪುಸ್ತಕಗಳು ಬಂದಿದೆ. ಅದರಲ್ಲಿ ಒಂದು ಪುಸ್ತಕ ತುಂಬ ಹಿಂದೆ ಬಂದದ್ದು, ನಾನು ಆಗ ಇನ್ನೂ ಪಾಠಶಾಲೆಯಲ್ಲಿ ಓದ್ತಾ ಇದ್ದೆ. ವಾಲ್ಮೀಕಿ ತೂಕಡಿಸಿದಾಗ ಅಂತ ಆ ಪುಸ್ತಕದ ಹೆಸರು. ಕನ್ನಡದವರೇ ಒಬ್ಬರು ಬರೆದದ್ದು. ಅದರಲ್ಲಿ ಇಂತಹ ಅನೇಕ ಅಂಶಗಳನ್ನು ತಕ್ಕೊಂಡು ಇದು ಸರಿ ಇಲ್ಲ, ಇಲ್ಲೆಲ್ಲ ವಾಲ್ಮೀಕಿ ಬರಿತಾ ನಿದ್ದೆ ಮಾಡಿದ ಅಂತ ಕಾಣ್ತದೆ, ಹಾಗಾಗಿ ಇದು ತಪ್ಪಿ ಹೋಯಿತು, ಇದು ಬಿಟ್ಟು ಹೋಯಿತು, ಇದು ಸರಿಯಾಗಲಿಲ್ಲ ಅಂತ ತುಂಬ ಅಂಶಗಳನ್ನು ಹೆಕ್ಕಿ ಬರೆದಂತಹ ಪುಸ್ತಕ ವಾಲ್ಮೀಕಿ ತೂಕಡಿಸಿದಾಗ ಅಂತ. ಇಂತಹ ಅನೇಕ ಪ್ರಶ್ನೆಗಳು ಕೂಡ ಅದರಲ್ಲಿ ಅವರು ಸ್ವೀಕಾರ ಮಾಡಿದ್ದಾರೆ. ಆದರೆ ವಾಸ್ತವಿಕವಾಗಿ ವಾಲ್ಮೀಕಿಗಳು ಎಷ್ಟೋ ಬಾರಿ ತಾವು ಮಾತಿನಿಂದ ಉತ್ತರ ಕೊಡುವ ಬದಲಿಗೆ ಮೌನದಿಂದಲೇ ಕೊಟ್ಟು ಬಿಡ್ತಾರೆ. ಯಾಕಂದರೆ ರಾಮ ಮತ್ತು ಸೀತೆಯ ವಿವಾಹ ಆದ ಹೊತ್ತಿನಲ್ಲೇ ಲಕ್ಷ್ಮಣ ಮತ್ತು ಊರ್ಮಿಳೆಯ ವಿವಾಹವೂ ಆದದ್ದು. ಹೇಗೆ ಸೀತೆ ಇನ್ನೂ ಕೂಡ ಸಣ್ಣ ಪ್ರಾಯದ ಹುಡುಗಿಯಾಗಿದ್ಲು, ಬಹುಶಃ ಊರ್ಮಿಳೆ ಅದಕ್ಕಿಂತಲೂ ಒಂದು ಸ್ವಲ್ಪ ಸಣ್ಣವಳೇ ಇದ್ದಿರಬೇಕು, ದೊಡ್ಡವಳಂತಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವಳ ದುಃಖವೂ ಕೂಡ ತುಂಬ ದೊಡ್ಡ ದುಃಖ ಊರ್ಮಿಳೆದು. ಆದರೆ ಲಕ್ಷ್ಮಣ ರಾಮನ ಜೊತೆಗೆ ಕಾಡಿಗೆ ಹೊರಟು ನಿಂತದ್ದು ಯಾಕೆ ಅಂತ ಕೇಳಿದರೆ ಅಣ್ಣನ ಸೇವೆ ಮಾಡಲಿಕ್ಕೆ. ಅಣ್ಣನ ಸೇವೆ ಮಾಡಲಿಕ್ಕೆ ಅಂತ ಹೊರಟವ ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋದರೆ ಅತ್ಲಾಗೆ ಅಣ್ಣನ ಸೇವೆ ಮಾಡೋದು, ಹೆಂಡತಿಯ ಸೇವೆ ಮಾಡೋದು ಎರಡೂ ಆಗುವುದಿಲ್ಲ. ಹಾಗಾಗಿ ಲಕ್ಷ್ಮಣನಲ್ಲಿರುವ ಆ ಮಹೋನ್ನತವಾದ ಧ್ಯೇಯ ಕಾಡಿನಲ್ಲಿ ಅಣ್ಣನನ್ನು ರಕ್ಷಣೆ ಮಾಡಬೇಕು. ಕೊಟ್ಟ ಮಾತೆ ಅದು. ಅಗ್ರತಸ್ತೆ ಗಮಿಷ್ಯಾಮಿ ಪಂಥಾನಂ ತವ ದರ್ಶಯನ್. ಅಣ್ಣ, ನಾನು ದಾರಿಯಲ್ಲಿ ಕಾಡಿನಲ್ಲಿ ನಡೀತಾ ನಿನ್ನ ಮುಂದೆ ನಾನು ಹೆಜ್ಜೆ ಹಾಕ್ತೇನೆ. ಯಾವ ದಾರಿಯಲ್ಲಿ ಕಲ್ಲುಂಟು ಮುಳ್ಳುಂಟು, ಕಾಡಿನಲ್ಲಿ ಕ್ರೂರ ಮೃಗ ಪಕ್ಷಿಗಳು ಬರ್ತಾವೆ, ಅದನ್ನೆಲ್ಲ ಮೊದಲು ಲಕ್ಷ್ಮಣ ಎದುರಿಸ್ತಾನೆ, ಮತ್ತೆ ನಿನಗೆ ಬಿಟ್ಟುಕೊಡ್ತಾನೆ ಅಂತ ಹೇಳಿದಂತಹ ಮಾತು. ಆ ಮಾತನ್ನು ಲಕ್ಷ್ಮಣನಿಗೆ ಉಳಿಸಿಕೊಳ್ಬೇಕಿತ್ತು. ಒಂದು ವೇಳೆ ಊರ್ಮಿಳೆ ಲಕ್ಷ್ಮಣನಿಗೆ ಜೊತೆಗಾತಿಯಾಗಿ ಕಾಡಿಗೆ ಬಂದರೆ ಅವನ ಸೇವೆಯಲ್ಲಿದ್ದಂತಹ ನಿಷ್ಠೆ ವ್ಯತ್ಯಾಸ ಆಗುವ ಸಂಭವ ಇತ್ತು. ಈ ಲಕ್ಷ್ಮಣನ ನಿಷ್ಠೆ ಮತ್ತು ಅವನಲ್ಲಿದ್ದಂತಹ ಆ ತ್ಯಾಗ, ಇದು ಒಂದು ಶ್ಲೋಕದಲ್ಲಿ ಬರೆದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಶಬ್ದ ಹಾಕೋದು? ಲಕ್ಷ್ಮಣನ ಆ ತ್ಯಾಗ, ನಿಷ್ಠೆ, ಅಣ್ಣನ ಮೇಲಿದ್ದ ಪ್ರೀತಿ, ನಂಬಿಕೆ, ಇದೆಲ್ಲವನ್ನು ಕೂಡ ಒಂದು ಶ್ಲೋಕದಲ್ಲಿ, 2 ಶ್ಲೋಕದಲ್ಲಿ, 3 ಶ್ಲೋಕದಲ್ಲಿ ಕಟ್ಟಿಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪ್ರಸಂಗದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಇದು ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೌನಕ್ಕೆ ಶರಣಾಗಿ ಬಿಡ್ತಾರೆ. ನಾವು ಮೂಲ ರಾಮಾಯಣವನ್ನು ಆದ್ಯಂತವಾಗಿ ಓದಿದಾಗ ಇಂತಹ ಅನೇಕ ವಿಷಯಗಳು ಆರಂಭದಲ್ಲಿ ನಮಗೆ ಅದು ಗೊಂದಲ, ಅಥವಾ ಮಹರ್ಷಿಗಳು ಬಿಟ್ಟು ಹೋದರು, ಅಥವಾ ನಮ್ಗೆ ಗೊತ್ತಾಗಲಿಲ್ಲ ಅಂತ ಆದರೂ ಕೂಡ ನಾವು ನಿರಂತರವಾಗಿ ಅದನ್ನು ನೋಡ್ತಾ ಹೋದಾಗ ಆ ಮಹರ್ಷಿಯ ಸಂಕಲ್ಪ ಶಕ್ತಿ ಅಂಥದ್ದು
ಯಾಕೋಸ್ಕರ ಹೇಳದೆ ಬಿಟ್ಟ ಅನ್ನುವುದನ್ನು ಅವರ ಮೌನದಿಂದ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಲಕ್ಷ್ಮಣನ ಮತ್ತು ಊರ್ಮಿಳೆಯ ಸಂವಾದವನ್ನು ಹೇಳದೇ ಇರಲಿಕ್ಕೆ ಕಾರಣ ಅವರ ಆ ಮಾತಿನಲ್ಲಿರುವ ಲಕ್ಷ್ಮಣನ ತ್ಯಾಗದ ದೊಡ್ಡ ಭಾವವನ್ನು ಮಾತಿನಿಂದ ಸೆರೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮುಖ್ಯ ಉದ್ದೇಶ. ಹೀಗೆ ಭರತ ಅದನ್ನೆಲ್ಲ ದಾಟಿ ಚಿತ್ರಕೂಟದ ಹತ್ತಿರ ಬರ್ತಾನೆ. ಈ ಚಿತ್ರಕೂಟದ ಪರ್ವತದ ಸಮೀಪಕ್ಕೆ ಬರುವಾಗ ಅದೊಂದು ಅತ್ಲಾಗಿ ತುಂಬ ದೊಡ್ಡದು ಅಲ್ಲ, ತುಂಬ ಸಣ್ಣದು ಅಲ್ಲದೇ ಇದ್ದಂತಹ ಪರ್ವತ. ಈಗಿನ ಕಾಲದಲ್ಲಿ, ಆಗ ತ್ರೇತಾಯುಗದಲ್ಲಿ ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲ, ಬಹುಶಃ ತುಂಬ ದೊಡ್ಡದಿರಬೇಕು. ಅದಕ್ಕೋಸ್ಕರ ಭರತ ತನ್ನ ಎಲ್ಲ ಸೈನಿಕರಿಗೆ ನಿರ್ದೇಶನ ಕೊಡ್ತಾನೆ, ಎಲ್ಲ ಪರಿಸರದಲ್ಲಿ ನೀವು ಹುಡುಕಿ ಆಶ್ರಮ ಎಲ್ಲುಂಟು, ಎಲ್ಲಿ ನಡೆದಂತಹ ಚಿಹ್ನೆಗಳುಂಟು, ಹುಡುಕಿ ತಕ್ಷಣ ತಿಳಿಸಿ ಅಂತ ತಾನೂ ಕೂಡ ಶತ್ರುಘ್ನನನ್ನು ಕರೆದುಕೊಂಡು ಒಂದು ದಾರಿಯಲ್ಲಿ ಸಾಕ್ತಾನೆ. ಅಷ್ಟರವರೆಗೆ ಒಟ್ಟಿಗಿದ್ದಂತಹ ಭರತನ ದೊಡ್ಡ ಪರಿವಾರ ಈಗ ಸ್ಪ್ಲಿಟ್ ಆಗ್ತದೆ, ವಿಭಾಗ ಆಗ್ತದೆ, ಹಂಚಿ ಹೋಗ್ತದೆ ಬೇರೆ ಬೇರೆ ಸ್ಥಳಕ್ಕೆ. ಅದರಲ್ಲಿ ಭರತ ಮತ್ತು ಶತ್ರುಘ್ನರು ಒಂದು ದಾರಿಯನ್ನು ಹಿಡ್ಕೊಂಡು, ಬಹುಶಃ ಇದೇ ದಾರಿ ಇರಬೇಕು ಅಂತ ಅದು ನಿತ್ಯ ನಡೆದಾಗ ದಾರಿಯಲ್ಲಿ ಒಂದು ಹೆಜ್ಜೆಯ ಗುರುತುಗಳಿಂದಾಗಿ ಒಂದು ಚಿಹ್ನೆ ಮೂಡಿರ್ತದೆ. ನಮಗೆ ನೋಡಿದಾಗ ಗೊತ್ತಾಗ್ತದೆ, ಈ ದನಗಳು ನಡೆಯುವ ಜಾಗ ಹಳ್ಳಿಯಲ್ಲಿದ್ದವರಿಗೆ ಗೊತ್ತಿರ್ತದೆ. ನಿತ್ಯ ನಡೆಯುವ ದಾರಿ, ದನಕರುಗಳು ಹೋಗುವ ದಾರಿಯನ್ನು ನೋಡಿದರೆ ಗುರುತಿಸ್ಲಿಕ್ಕಾಗ್ತದೆ. ಹಾಗೆ ಅಲ್ಲಿ ನಿತ್ಯ ನಡೀತಾ ಇದ್ದಂತಹ ದಾರಿಯ ಒಂದು ಚಿಹ್ನೆ, ಸೂಚನೆ ಸಿಕ್ಕಿದ್ರಿಂದಾಗಿ ಬಹುಶಃ ಇದು ಅಣ್ಣನವರು ನಡೀತಾ ಇದ್ದ ದಾರಿ ಇರಬೇಕು ಅಂತ ಭರತ ಶತ್ರುಘ್ನರು ತಮ್ಮ ಎಲ್ಲ ಪರಿವಾರವನ್ನು ಹಿಂದೆ ಬಿಟ್ಟು, ಅಣ್ಣನ ಒಂದು ವಿಷಯ ಸಿಕ್ಕಿತು, ಅಣ್ಣನನ್ನು ನೋಡ್ತೇನೆ, ಇನ್ನೇನು ಕ್ಷಣದಲ್ಲಿ ನನಗೆ ಅಣ್ಣನ ದರ್ಶನ ಆಗ್ತದೆ ಅನ್ನುವ ಹೆಮ್ಮೆ, ಸಂಭ್ರಮ, ದುಃಖ, ಈ ಎಲ್ಲ ಭಾವಗಳನ್ನು ಹೊತ್ತು ನೇರವಾಗಿ ಓಡಿ ಬರ್ತಾರಂತೆ. ಓಡಿ ಬಂದು ನೋಡಿದಾಗ ಅಲ್ಲೊಂದು ಪರ್ಣಕುಟೀರ ಇರ್ತದೆ, ಲಕ್ಷ್ಮಣ ಕಟ್ಟಿದ್ದು. ಅದರ ಹೊರಗೆ ಭೂಮಿಯಲ್ಲಿ ಸ್ವಲ್ಪ ಎತ್ತರದ ಭಾಗದಲ್ಲಿ ನೆಲದಲ್ಲಿ ಅಜಿನವನ್ನು ಹಾಕಿಕೊಂಡು ರಾಮಚಂದ್ರ ಕೂತಿದ್ದಾನೆ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಹಿಂದೆ ಕೌಸಲ್ಯೆಯ ಹತ್ರ, ಅಮ್ಮ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ, ಅಪ್ಪ ನನ್ನನ್ನು ಕಾಡಿಗೆ ಕಳುಹಿಸ್ತಾ ಇದ್ದಾನೆ ಅಂತ ಹೇಳುವ ಹೊತ್ತಿಗೆ ಅವಳು ಚಿನ್ನದ ಮಣೆ ಕೊಡ್ತಾಳಲ್ವ, ಆ ಚಿನ್ನದ ಮಣೆಯನ್ನು ದೂರ ಇಟ್ಟು ಕಾಡಿಗೆ ಹೊರಟಿದ್ದೇನೆ, ಕಾಡಿನಲ್ಲಿ ಇನ್ನು ನನಗೆ ಮಣೆ ಕೊಡುವವರು ಯಾರಿದ್ದಾರೆ, ನಾನು ನೆಲದಲ್ಲಿ ಚಾಪೆಯನ್ನು ಹಾಕಿ ಕೂತ್ಕೊಳ್ಬೇಕು ಅಂತ ಏನು ರಾಮಚಂದ್ರ ಹೇಳಿದ್ದ, ಅದು ಇಲ್ಲಿ ವಾಲ್ಮೀಕಿಗಳು ಬರೀತಾರೆ. ಆ ರಾಮನನ್ನು ಈ ಭರತ ನೋಡುವಂತಹ ಪ್ರಸಂಗ ಏನುಂಟು, ತುಂಬ ಮನಸ್ಸಿಗೆ ದುಃಖವನ್ನು, ವೇದನೆಯನ್ನು ಕೊಡುವಂತಹ ಪ್ರಸಂಗ. ಯಾಕಂದರೆ ಈಗಾಗಲೇ ಭರತ ಮತ್ತು ರಾಮರ ಭೇಟಿಯಾಗಿ ಅನೇಕ ಸಮಯಗಳು ಕಳೆದಿದೆ ಅಂತ ಕಾಣುತ್ತದೆ. ಯಾವಾಗ ದಶರಥ ಭರತ ಶತ್ರುಘ್ನರನ್ನು ಮಾವನ ಮನೆಗೆ ಕಳುಹಿಸಿದ್ದ, ಅಜ್ಜನ ಮನೆಗೆ ಕಳುಹಿಸಿದ್ದ, ಅಧಿಕೃತವಾಗಿ ನಮಗೆ ಗೊತ್ತಿಲ್ಲ. ಅಂತೂ ತುಂಬ ಸಮಯಗಳವರೆಗೆ ಭರತ ಶತ್ರುಘ್ನರು ತಮ್ಮ ಸೋದರ ಮಾವನ ಮನೆಯಲ್ಲಿದ್ದರು. ಹಾಗಾಗಿ ಭರತ ಮತ್ತು ರಾಮನ ಭೇಟಿಯಾಗದೆ ಮಧ್ಯದಲ್ಲಿ ತುಂಬ ಸಮಯಗಳು ಕಳೆದು ಹೋಗಿ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಇಷ್ಟು ಸಮಯ ಅಣ್ಣನನ್ನು ನೋಡಲಿಲ್ಲ. ಮತ್ತೆ ಅರಮನೆಗೆ ಬಂದಾಗ ದೊಡ್ಡ ಕೋಲಾಹಲ ಅಲ್ಲಿ ನಡೆದು ಹೋಗಿದೆ. ಎಲ್ಲವನ್ನು ಬಿಟ್ಟು ಅಣ್ಣ ಕಾಡಿಗೆ ಬಂದಿದ್ದಾನೆ. ಹಾಗಾಗಿ ಇಂತಹ ಕಾಡಿನ ಮಧ್ಯದಲ್ಲಿ ನಾನು ಅಣ್ಣನನ್ನು ನೋಡ್ತಾ ಇದ್ದೇನೆ. ಯಾರನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ ಅಂತ ಭಾವಿಸಿ ನಾನು ಅಜ್ಜನ ಮನೆಯಿಂದ ಓಡಿ ಬಂದಿದ್ನೋ ಅಂತಹ ಅಣ್ಣ ಇವತ್ತು ಕಾಡಿನಲ್ಲಿದ್ದಾನೆ ಅನ್ನುವ ದೊಡ್ಡ ದುಃಖ ಭರತನನ್ನು ಆವರಿಸ್ತದಂತೆ. ಅವ ಯೋಚನೆ ಮಾಡ್ತಾನೆ, ಈ ಅಲ್ಲಿ ಕೂತಂತಹ ರಾಮನನ್ನು ನೋಡಿ, ಈಗ ಈ ಕಾಡಿನ ಮಧ್ಯದಲ್ಲಿ ರಾಮ ಕೂತಿದ್ದಾನೆ. ಹೇಗೆ ಅಂತಂದರೆ, ಸುತ್ತ ಕಾಡಿನಲ್ಲಿ ಕ್ರೂರವಾದ ಮೃಗಗಳು, ಪ್ರಾಣಿಗಳು, ಇನ್ನೊಬ್ಬರನ್ನು ಹತ್ಯೆ ಮಾಡಿ ಬದುಕುವಂತಹ ದೊಡ್ಡ ಪ್ರಾಣಿ ಸಮೂಹ ಕಾಡಿನಲ್ಲುಂಟು. ಅಂತಹ ಕ್ರೂರ ಪ್ರಾಣಿಗಳ ಮಧ್ಯದಲ್ಲಿ ರಾಮ ಕೂತಿದ್ದಾನೆ. ವಾಸ್ತವಿಕವಾಗಿ ಇವ ಸಿಂಹಾಸನದಲ್ಲಿ ಮಂತ್ರಿಗಳ, ಮಾಗಧರ, ಸಾಮಂತರಾಜರ ಹೊಗಳುವಿಕೆಯಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕಿತ್ತು, ಕಾಡಿನಲ್ಲಿ ಕೂತ್ಕೊಳ್ಳುವ ಪ್ರಸಂಗ ಬಂದಿದೆ ಅಂತ.
ಯಾವ ರಾಮಚಂದ್ರ ರಾಜ್ಯದಲ್ಲಿರುವಾಗ ನಿತ್ಯ ಸಾಕಷ್ಟು ಜನ ಆ ಅಸಹಾಯಕರಿಗೆ ಬಟ್ಟೆಯನ್ನು ಬರೆಗಳನ್ನು ಎಲ್ಲ ದಾನ ಮಾಡ್ತಾ ಇದ್ದ, ಇವತ್ತು ಕೇವಲ 2 ನಾರು ಬಟ್ಟೆಯನ್ನು ಉಟ್ಟಿಕೊಂಡು ಕಾಡಿನಲ್ಲಿದ್ದಾನೆ. ಯಾವ ರಾಮಚಂದ್ರನ ಅರಮನೆಯಲ್ಲಿ ಅಂತಃಪುರದ ಪರಿಚಾರಕರು, ಅರಮನೆಯ ಸೇವಕರು ಕೂಡ ಮೃಷ್ಟಾನಿ ಅನ್ನಾನಿ ಭುಂಜತೆ, ಮೃಷ್ಟಾನ್ನವನ್ನು ಊಟ ಮಾಡ್ತಾ ಇದ್ರೋ ಆ ರಾಮ ಇವತ್ತು ಕಾಡಿನಲ್ಲಿ ವನೇ ಮೂಲ ಫಲಾನ್ಯಯಂ, ಕಾಡಿನಲ್ಲಿ ಕಂದವನ್ನು ಮೂಲವನ್ನು ಫಲಗಳನ್ನು ತಿಂದುಕೊಂಡು ಬದುಕ್ತಾ ಇದ್ದಾನೆ. ಅಯ್ಯೋ ದೇವರೇ, ಇದೆಲ್ಲ ಸಂಭವಿಸಿದ್ದು ಅಣ್ಣನಿಗೆ ನನ್ನ ಕಾರಣದಿಂದ. ನಾನು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದೇ ಹೋಗ್ತಿದ್ರೆ ನನ್ನ ಅಣ್ಣನಿಗೆ ಬದುಕಿನಲ್ಲಿ ಈ ಕಷ್ಟ ಬರ್ತಾ ಇರಲಿಲ್ಲ. ರಾಮಚಂದ್ರ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಸಂತೋಷವಾಗಿ ಇರ್ತಾ ಇದ್ದ, ನನ್ನಿಂದಾಗಿ ಅಣ್ಣನಿಗೆ ಇಷ್ಟು ದೊಡ್ಡ ಕಷ್ಟ ಬಂತು ಅನ್ನುವ ಸಾವಿರ ವಿಚಾರಗಳು ಅಣ್ಣನನ್ನು ನೋಡಿದಾಗ ಏಕಕಾಲದಲ್ಲಿ ಭರತನ ತಲೆಗೆ ಬರ್ತದಂತೆ. ಆ ಭರತ ಅಣ್ಣನನ್ನು ನೋಡುವ ಪ್ರಸಂಗವನ್ನು ವಾಲ್ಮೀಕಿಗಳು ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಉಟಜೇ ರಾಮಮಾಸೀನಂ ಜಟಾಮಂಡಲಧಾರಿಣಂ ಕೃಷ್ಣಾಜಿನಧರಂ ತಂತು ಚೀರವಲ್ಕಲವಾಸಸಂ ಸಿಂಹಸ್ಕಂಧಂ ಮಹಾಬಾಹುಂ ಪುಂಡರೀಕನಿಭೇಕ್ಷಣಂ ಸ್ಥಂಡಿಲೆ ದರ್ಭಸಂಸ್ತೀರ್ಣೆ ಸೀತೆಯ ಲಕ್ಷ್ಮಣೇನ ಚ ಪೃಥಿವ್ಯಾ ಸಾಗರಾಂತಾಯಾ ಭರ್ತಾರಂ ಧರ್ಮಚಾರಿಣಂ. ನಿತ್ಯ ಧ್ಯಾನ ಮಾಡಬೇಕಾದ ಶ್ಲೋಕ ಅಂತ ಕಾಣ್ತದೆ. ಅಷ್ಟು ಸುಂದರವಾಗಿ ಭರತ ಅಣ್ಣನನ್ನು ಹೇಗೆ ನೋಡಿದ ಅಂತ ವಾಲ್ಮೀಕಿಗಳು ಆ ಒಂದು ಚಿತ್ರ ನಿಜವಾಗಿ ನೋಡಿದರೆ, ಯಾರಾದರೂ ಒಳ್ಳೆ ಚಿತ್ರ ಬರೆಯೋರಿದ್ದರೆ ಅವರ ಚಿತ್ರಕ್ಕೊಂದು ವಸ್ತು ಆದೀತು. ಅಷ್ಟು ಸುಂದರವಾಗಿ ಆ ವಾಲ್ಮೀಕಿಗಳು ಇದನ್ನು ವರ್ಣನೆ ಮಾಡ್ತಾರೆ. ಹೇಳ್ತಾರೆ, ಭರತ ನೋಡಿದಾಗ ಜಟಾಮಂಡಲ ಧಾರಿಣಂ, ಈ ವನವಾಸಕ್ಕೆ ಹೋಗಬೇಕು ಅಂತಂದಾಗ ಅದರಲ್ಲಿ ಒಂದು ವಿಧಿ ಇತ್ತು. ಏನು ಅಂತಂದರೆ, ಈ ವನವಾಸಕ್ಕೆ ಹೊರಟು ಹಿಂದಿರುಗಿ ಬರುವವರೆಗೆ ಕ್ಷೌರಕರ್ಮ ಮಾಡಿಸಲಿಕ್ಕಿಲ್ಲ. ತಲೆಯ ಕೂದಲನ್ನು ಶ್ಮಶ್ರು ನಖಾದಿಗಳನ್ನು ಕೂಡ ತೆಗಿಲಿಕ್ಕಿಲ್ಲ. ಬ್ರಹ್ಮಚರ್ಯ ವ್ರತದಲ್ಲಿ ಇರಬೇಕಾಗಿತ್ತು. ಇದು ಕಾಡಿಗೆ ಹೋಗುವಂತಹ 14 ವರ್ಷದ ವಿಧಿಯಲ್ಲಿ ಇದೂ ಕೂಡ ಸೇರಿದ್ದದ್ದು. ಹಾಗಾಗಿ ರಾಮಚಂದ್ರ ಸಣ್ಣ ವಯಸ್ಸಿನವ, ಸ್ಫುರುದ್ರೂಪಿ, ಆದರೆ ಕೂದಲನ್ನು ತೆಗೆಯುವಂತಹ ಕರ್ಮಾದಿಗಳನ್ನು, ಕೇಶ ನಖಾದಿಗಳನ್ನು ಕತ್ತರಿಸುವಂತಹ ವಿಧಿ ರಾಮನಿಗೆ ಮಾಡಲಿಕ್ಕಿಲ್ಲ. 14 ವರ್ಷ ಬಿಟ್ಟು ಯಾವಾಗ ಬರ್ತಾನೆ ಆಗ ಅದನ್ನು ಮಾಡ್ತಾನೆ ಅಂತ ರಾಮಾಯಣ ಬರೀತದೆ. ಹಾಗಾಗಿ ಅಯೋಧ್ಯೆಯಿಂದ ಹೊರಟು 14 ವರ್ಷಗಳವರೆಗೆ ರಾಮಚಂದ್ರನಿಗೆ ಯಾವುದೇ ತಲೆ ಕೂದಲು ಇತ್ಯಾದಿಗಳನ್ನು ಕೇಶಕರ್ಮಾದಿಗಳನ್ನು ಮಾಡಲಿಕ್ಕೆ ಅಧಿಕಾರ ಇರಲಿಲ್ಲ. ಹಾಗಾಗಿ ಕೂದಲು ಬೆಳೆತಿತ್ತು. ವಾಲ್ಮೀಕಿಗಳಿಗೆ ಹೇಳ್ತಾರೆ, ಒಟಜೇ ರಾಮ ಜಟಾಮಂಡಲ ಧಾರಿಣಂ, ಅಂತಹ ರಾಮ ಅವರ ಕಣ್ಣಿಗೆ ಕಾಣ್ತಾನಂತೆ. ಮತ್ತೆ ಹೇಳ್ತಾರೆ, ಕೃಷ್ಣಾಜಿನಧರಂ ತಂತು ಚೀರವಲ್ಕಲ ವಾಸಸಂ. ಕೃಷ್ಣಾಜಿನ ಆ ಕಾಲದಲ್ಲಿ ಇದು ತುಂಬ ಸಿಗ್ತಾ ಇದ್ದ ಹೊತ್ತು. ಈಗಿನ ಕಾಲದಲ್ಲಿ ನಾವು ಇಟ್ಕೊಂಡ್ರೆ ಕೇಸಾಗ್ತದೆ. ಆ ಕಾಲದಲ್ಲಿ ಸಾಕಷ್ಟು ಈ ಕೃಷ್ಣ ಮೃಗಗಳ, ಹುಲಿಯ, ಸಿಂಹದ ಚರ್ಮಗಳನ್ನು ಇಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದರು. ಅದರಲ್ಲಿ ಒಂದು ವಿಶೇಷತೆ ಇತ್ತು. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ, ಸಾಧನೆಯನ್ನು ಮಾಡುವಾಗ ಚೈಲಾಜಿನ ಕುಶೋತ್ತರಂ ಅಂತ ಕೃಷ್ಣನು ಕೂಡ ಗೀತೆಯಲ್ಲಿ ಮುಂದೆ ಹೇಳುವಂಥದ್ದುಂಟು. ಹಾಗೆ ನಾವು ನೆಲದಲ್ಲಿ ಕೂತಾಗ ಕೇವಲ ಭೂಮಿಯಲ್ಲಿ ಕೂತು ಯಾವ ಕೆಲಸವನ್ನು ಮಾಡಲಿಕ್ಕಿಲ್ಲ, ಶಾಸ್ತ್ರೀಯವಾದ ಕೆಲಸಗಳನ್ನು ಮಾಡಲಿಕ್ಕಿಲ್ಲ. ಅದು ಭೋಜನ, ಊಟ ಆದೀತು, ಸಂಧ್ಯಾವಂದನೆ ಇತ್ಯಾದಿಗಳಾದೀತು. ಯಾವುದೇ ಪ್ರಸಂಗದಲ್ಲಿಯೂ ಕೂಡ ಕೇವಲ ನೆಲದಲ್ಲಿ ಕೂತ್ಕೊಂಡು ಒಂದು ಕೆಲಸವನ್ನು, ಒಂದು ವಿಧಿಯನ್ನು ನಡೆಸಲಿಕ್ಕೆ ಅಧಿಕಾರ ಇಲ್ಲ. ಯಾಕಂದರೆ ಆ ಭೂಮಿಯಲ್ಲಿರುವಂತಹ ದುಷ್ಟಶಕ್ತಿಗಳ ಒಂದು ಪ್ರಭಾವ ನಮ್ಮ ಮೇಲೆ ಆಗಿ ನಾವು ಮಾಡುವ ಸಾಧನೆ ಅಥವಾ ಕೆಲಸಗಳಿಗೆ ಅದು ತೊಂದರೆ ಕೊಟ್ಟೀತು ಅನ್ನುವಂತಹ ಸಂಕಲ್ಪ. ಅದಕ್ಕೋಸ್ಕರವಾಗಿ ನಾವು ಭೂಮಿಯಲ್ಲಿ ಕೂತಾಗ ಒಂದು ಆಸನವನ್ನು ಹಾಕಿ ಅದರ ಮೇಲೆ ಕೂತ್ಕೊಳ್ತೇವೆ. ಆ ಆಸನದಲ್ಲಿ ಬೇರೆ ಬೇರೆ
ಕೆಟಗರಿ ಅಂತ ನಾವು ಹೇಳ್ತೇವಲ್ಲ, ಉತ್ತಮ ಆಸನ, ಮಧ್ಯಮ ಆಸನ, ಅಧಮಾಸನ ಅಂತ ಎಲ್ಲ ಹೇಳ್ತೇವಲ್ವ. ಅದರಲ್ಲಿ ಈ ಉತ್ತಮೋತ್ತಮವಾದ ಆಸನಗಳು ಈ ಮೃಗದ ಚರ್ಮ, ಆಮೇಲೆ ವ್ಯಾಘ್ರಾಸನ, ಸಿಂಹಾಸನ ಅಂತ ಹೇಳಿದರೆ ಹಾಗೆ ಸಿಂಹದ ಶರೀರದ ತ್ಯಾಗ ಆದಾಗ ಅದರಿಂದ ಮಾಡಿದಂತಹ ಚರ್ಮದಿಂದ ಇದ್ದಂತಹ ಆಸನಕ್ಕೆ ಸಿಂಹಾಸನ ಅಂತ ಹೆಸರು. ಇದೆಲ್ಲ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದರು. ಕೆಲವು ನಮ್ಮ ಸಾಧನೆಗೆ ಸಹಾಯ ಮಾಡುವಂಥದ್ದು, ಏಕಾಗ್ರತೆಗೆ ಸಹಾಯ ಮಾಡುವಂಥದ್ದು, ವೈರಾಗ್ಯಕ್ಕೆ ಸಹಾಯ ಮಾಡುವಂಥದ್ದು, ಹೀಗೆ ಪ್ರಭೇದಗಳುಂಟು. ಅದರಲ್ಲಿ ಕಾಡಿನಲ್ಲಿದ್ದ ರಾಮ ಕೃಷ್ಣಾಜಿನ ಧರಂ ತಂತು ಈ ಚೀರವಲ್ಕಲ ವಾಸಸಂ, ನಾರುಮಡಿಯನ್ನು ಉಟ್ಟುಕೊಂಡಿದ್ದಾನೆ. ಆದರೆ ವಾಲ್ಮೀಕಿಗಳು ಹೇಳ್ತಾರೆ, ಶ್ಮಶ್ರು ಕೇಶಕರ್ಮವನ್ನು ಮಾಡಲಿಲ್ಲ, ಇಂತಹ ಬಟ್ಟೆಗಳನ್ನೆಲ್ಲ ಉಟ್ಟುಕೊಂಡಿದ್ದಾನೆ ಅಂತಾದರೂ ಕೂಡ ಅವನ ಅಂತರಂಗದ ಸೌಂದರ್ಯಕ್ಕೆ ಯಾವ ತೊಂದರೆಯೂ ಬರಲಿಲ್ಲ. ಸಿಂಹಸ್ಕಂದಂ ಮಹಾಬಾಹುಂ, ಅವನ ಶರೀರದ ಗುಣಲಕ್ಷಣಗಳನ್ನು ಹೇಳ್ತಾರೆ. ಪರಾಕ್ರಮಶಾಲಿಯಾದಂತಹ ಭುಜ ಅವನಲ್ಲಿ ಎದ್ದು ಕಾಣ್ತಾ ಇತ್ತು. ಮಹಾಬಾಹು ಪುಂಡರೀಕ ನಿಭೇಕ್ಷಣಂ, ಇದು ವಿಶೇಷ. ಆ ಕಣ್ಣನ್ನು ನೋಡುವಾಗ ತಾವರೆಯಂತೆ ಇರುವ ಕಣ್ಣು ಅಂತ ಹೇಳ್ತಾರೆ. ಪುಂಡರೀಕ ನಿಭೇಕ್ಷಣಂ ಅಂದರೆ ಈ ತಾವರೆಯಂತಹ ಕಣ್ಣು ಅಂತ ಹೇಳಿದರೆ ತಾವರೆಯಲ್ಲಿ ತುಂಬ ಎಸಳು ಇರ್ತದೆ. ಆ ತಾವರೆಯನ್ನೇ ತೆಗೆದಿಟ್ಟ ಕಣ್ಣು ಅಂತ ಅರ್ಥ ಅಲ್ಲ. ವಾಸ್ತವಿಕವಾಗಿ ತಾವರೆಯಂತೆ ಕಣ್ಣು ಅಂತ ಹೇಳಿದರೆ, ನೀವು ತಾವರೆ ಪುಷ್ಪ, ಕಮಲ ಪುಷ್ಪ ನೋಡಿರಬಹುದು. ಇವತ್ತು ನಮ್ಮಲ್ಲಿ ಈ ತೋಡು ನದಿಯಲ್ಲೆಲ್ಲ ಹತ್ತಿರದಲ್ಲಿ ಸಿಗ್ತದೆ, ಅದು ತಾವರೆ ಪುಷ್ಪ ಅಲ್ಲ. ಈ ತಾವರೆ ಪುಷ್ಪದ ಅದು ತುಂಬ ದುಂಡಗಿರ್ತದೆ, ತುಂಬ 10 ಎಸಳುಗಳಿದ್ದು, 1-2 ಸುಮಾರು 8-10 ಎಸಳುಗಳನ್ನು ತೆಗೆದು ಆ ಮಧ್ಯದ ಸಣ್ಣ ಎಸಳನ್ನು ತೆಗೆದು ಯಾವಾಗಾದರೂ ಸಿಕ್ಕಿದರೆ ನೋಡಿ, ತುಂಬ ಮಾರ್ಧವತೆ ಅನ್ನುವುದು ಆ ತಾವರೆಯ ಎಸಳಿನಲ್ಲಿ ಇರ್ತದೆ. ಒಂದು ಮೃದುತ್ವ, ಈ ನಮ್ಮ ಆಡುಭಾಷೆಯಲ್ಲಿ ಹೇಳ್ತಾರೆ ಕಣ್ಣಿನಲ್ಲಿ ಪಸೆ ಇಲ್ಲ ಅಂತ, ಹಾಗೆ ಆ ಪಸೆಯಾದಂತಹ ಮೃದುವಾದ ಒಳ್ಳೆ ಆರ್ದ್ರ ಭಾವವನ್ನು ತೋರಿಸುವಂತಹ, ಕಣ್ಣಿನ ನೋಟದಿಂದಲೇ ಪ್ರೀತಿಯನ್ನು, ಆಪ್ಯಾಯತೆಯನ್ನು ಎಲ್ಲವನ್ನು ತಿಳಿಸುವಂತಹ ಗುಣ, ಅದು ಪುಂಡರೀಕ ನಿಭೇಕ್ಷಣ ಅನ್ನುವಂತಹ ಶಬ್ದದಿಂದ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ. ಇದು ರಾಮನ ವ್ಯಕ್ತಿತ್ವದ ದೊಡ್ಡ ಗುಣ. ಇದು ಕೇವಲ ರಾಮನ ವ್ಯಕ್ತಿತ್ವ ಮಾತ್ರ ಅಲ್ಲ, ನಾವು ನಿತ್ಯವೂ ಕೂಡ ಭಗವಂತನನ್ನು ಧ್ಯಾನ ಮಾಡುವಾಗ, ಪೂಜೆ ಕೂತ್ಕೊಳ್ಳುವಾಗ ಹೇಳ್ತೇವಲ್ವ, ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅಂದರೆ ಕರುಣಾಪೂರ್ಣವಾದಂತಹ ದೃಷ್ಟಿಯಿಂದ ನೀನು ನನ್ನನ್ನು ನೋಡು ಅನ್ನುವ ಪ್ರಾರ್ಥನೆ ನಾವು ನಿತ್ಯ ಮಾಡ್ತೇವೆ. ಯಾಕೆ ಕೇಳಿದರೆ, ಈ ಹೊರಗಿನ ಶರೀರ, ನಾವು ಮಾಡಿದ ಸ್ನಾನ, ಹಾಕಿಕೊಂಡಂತಹ ಬಟ್ಟೆ ಇದರಿಂದ ಶುದ್ಧ ಆಗ್ತದೆ. ಆದರೆ ಅಂತರಂಗ ಶುದ್ಧ ಆಗುವುದು ಹೇಗೆ? ಅಂತರಂಗದಲ್ಲಿರುವಂತಹ ಮಾಲಿನ್ಯವನ್ನು, ಕೊಳೆಯನ್ನು ತೆಗಿಬೇಕು ಅಂತಾದರೆ ಹೊರಗಿನ ನೀರು, ಹೊರಗಿನ ಸಾಬೂನು, ಹೊರಗಿನ ಸುಗಂಧ ವಸ್ತು ಯಾವುದೂ ಕೆಲಸ ಮಾಡುವುದಿಲ್ಲ. ಅಲ್ಲಿ ಕೆಲಸ ಮಾಡುವಂಥದ್ದು ನಾವು ಏಕಾಗ್ರಚಿತ್ತರಾಗಿ ಕೂತು ಭಗವಂತ ಕರುಣಾಪೂರ್ಣವಾದ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದ್ದಾನೆ. ಆ ಭಗವಂತನಿಂದ ಹೊರಟು ಬಂದಂತಹ ದೃಷ್ಟಿ ನನ್ನ ಅಂತರಂಗದ ಎಲ್ಲ ಮಾಲಿನ್ಯವನ್ನು ಕಳೀತದೆ ಅನ್ನುವ ಪ್ರಾರ್ಥನೆ ಅಂತರಂಗದ ಶುದ್ಧಿಗೆ ಹೇತುವಾಗ್ತದೆ. ಭರತನ ಮೂಲಕವಾಗಿ ವಾಲ್ಮೀಕಿಗಳು ತಿಳಿಸಿಕೊಡ್ತಾರೆ. ಅಂತಹ ಭಗವಂತನ ದೃಷ್ಟಿ, ರಾಮಚಂದ್ರನ ದೃಷ್ಟಿ ಭರತನ ಮೇಲೆ ಬಿದ್ದದ್ದೇ ತಡ, ಭರತನ ಎಲ್ಲ ಶರೀರವೂ ಕೂಡ ಪುಳಕಿತವಾಗಿ ಹೋಯ್ತಂತೆ, ಶುದ್ಧ ಆಯ್ತಂತೆ. ಕೃಷ್ಣಾಜಿನ ಧರಂತಂತು ವೀರವಸ್ಕಲವಾಸಸಂ ಸಿಂಹಸ್ಕಂದಂ ಮಹಾಬಾಹುಂ ಪುಂಡರೀಕ ನಿವೇಕ್ಷಣಂ ಪೃಥಿವ್ಯಾ ಸಾಗರಾಂತಾಯ ಧರ್ಮಚಾರಿಣಂ. ಇಡೀ ಸಮಗ್ರವಾದಂತಹ ಭೂಮಂಡಲ, ರಾಮಚಂದ್ರ ಎಷ್ಟು ದೊಡ್ಡ ಭೂಮಂಡಲವನ್ನು ಆಳಿದ ಅಂತ ಉಲ್ಲೇಖ ಬರ್ತದೆ. ಪೃಥಿವ್ಯಾ ಸಾಗರಾಂತಾಯ, ಎಲ್ಲ ಅದನ್ನು ಯೋಗಕ್ಷೇಮವನ್ನು ನೋಡಿಕೊಳ್ತಾ ಇದ್ದಂತಹ ವ್ಯಕ್ತಿ ರಾಮಚಂದ್ರ. ಮುಂದೆ ಕಾಡಿನಲ್ಲಾಗುವಾಗ ವಾಲಿ ಮತ್ತು ಸುಗ್ರೀವರಿಗೆ ದೊಡ್ಡ ಗಲಾಟೆ ಬಂದಾಗ ವಾಲಿ ಕೇಳ್ತಾನೆ, ನೀನು ಅಯೋಧ್ಯೆಯ ಕೋಸಲ ದೇಶದ ಅಧಿಪತಿ, ಕಾಡಿನಲ್ಲಿರುವ ನಮ್ಮ ಮೇಲೆ ಬಾಣ ಬಿಡಲಿಕ್ಕೆ ನಿನಗೆ ಹೇಗೆ ಅಧಿಕಾರ ಬಂತು ಅಂತ ಕೇಳ್ತಾನೆ ವಾಲಿ ನಿನಗೇನು ರೈಟ್ಸ್ ಉಂಟು ನಮ್ಮ ಮೇಲೆ ಬಿಡಲಿಕ್ಕೆ ಅಂತ. ಆಗ ರಾಮಚಂದ್ರ ಹೇಳ್ತಾನೆ,
ಇಡೀ ಇಕ್ಷ್ವಾಕೂಣಾಂ ಇಯಂ ಭೂಮಿ ಸಶೈಲವನಕಾನನ ಭರತಸ್ತು ಮಹೀಪಾಲ ವಯಂತು ಆದೇಶವರ್ತಿನಃ. ಇದೆಲ್ಲವೂ ಕೂಡ ಸಮಗ್ರವಾದ ಭೂಮಂಡಲ ಇಕ್ಷ್ವಾಕು ಕುಲಕ್ಕೆ ಸೇರಿದ್ದು ಇವತ್ತು ಭರತ ಸಿಂಹಾಸನದಲ್ಲಿ ಕೂತಿದ್ದಾನೆ. ನಾನು ಅವನ ಆದೇಶವನ್ನು ಪಾಲಿಸ್ತಾ ಇದ್ದೇನೆ. ಹಾಗಾಗಿ ಯಾರು ತಪ್ಪು ಮಾಡಿದರೂ ಕೂಡ ಅವರನ್ನು ದಂಡಿಸುವ, ಶಿಕ್ಷಿಸುವ ಅಧಿಕಾರ ನನಗುಂಟು ಅಂತ ಮುಂದೆ ರಾಮಚಂದ್ರ ಹೇಳ್ತಾನೆ. ನಮಗೆ ಇಲ್ಲಿ ಗೊತ್ತಾಗ್ತದೆ ಹೀಗೆ ಪೃಥಿವ್ಯಾ ಸಾಗರಾಂತಾಯಾ ಧರ್ಮಚಾರಿಣಂ. ಇಂತಹ ರಾಮಚಂದ್ರ ಕೂತದ್ದನ್ನು ಭರತ ನೋಡ್ತಾನಂತೆ. ನೋಡಿದರೆ ಭರತನ ಸ್ಥಿತಿ ನಾನಾಗ ಅಂದಂತೆ ಎಲ್ಲ ಭಾವಗಳು ಕೂಡ ಅವನ ಮನಸ್ಸಿನಲ್ಲಿ ಒಟ್ಟು ಸೇರಿಬಿಟ್ಟಿದೆ. ಅತ್ಲಾಗೆ ಅಣ್ಣನನ್ನು ನೋಡಿದೆ ಅನ್ನುವ ಸಂತೋಷ, ಇಷ್ಟು ಸಮಯ ಅಣ್ಣ ನೋಡಲಿಕ್ಕೆ ಸಿಕ್ಕಲಿಲ್ಲ ಅನ್ನುವಂತಹ ಬೇಸರ, ನನ್ನ ನಿಮಿತ್ತದಿಂದ ನನ್ನ ತಾಯಿಯ ಕಾರಣದಿಂದ ಈ ಕಷ್ಟಕ್ಕೆ ಬಂದಿದ್ದಾನೆ ಅನ್ನುವ ನಾಚಿಕೆ, ದುಃಖ, ಹೀಗೆ ಈ ಎಲ್ಲ ಭಾವಗಳನ್ನು ಹೊತ್ತಂತಹ ಭರತ ಅಲ್ಲಿ ರಾಮಚಂದ್ರನನ್ನು ಸೀತೆಯ ಲಕ್ಷ್ಮಣೇನ ಚ, ಸೀತಾದೇವಿ ಮತ್ತು ಲಕ್ಷ್ಮಣನ ಜೊತೆಯ ಸ್ತಂಡಿಲೆ ದರ್ಭ ಸಂಸ್ತೀರ್ಣೆ ಸೀತೆಯ ಲಕ್ಷ್ಮಣೇನ ಚ, ಆ ಸೀತಾದೇವಿಯ ಜೊತೆಗೆ ಲಕ್ಷ್ಮಣನ ಜೊತೆಗಿರುವಂತಹ ರಾಮಚಂದ್ರನನ್ನು ಭರತ ನೋಡ್ತಾನೆ ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ನಿತ್ಯ ಜಪ ಮಾಡಬೇಕಾದಂತಹ ಶ್ಲೋಕ ನಮ್ಮ ಪಾಲಿಗೆ ಅಷ್ಟು ಮಾರ್ಧವವಾಗಿ ಭಕ್ತಿಯಿಂದ ರಾಮಚಂದ್ರನ ಒಂದು ಪ್ರಾರ್ಥನೆಯನ್ನು ಇದು ತಿಳಿಸಿಕೊಡುತ್ತದೆ. ಸರಿ, ಭರತ ನೋಡಿದಾಗ ದುಃಖ ಆಗ್ತದಂತೆ ಹೇಳ್ತಾನೆ. ಭರತ ಮನಸ್ಸಿನಲ್ಲಿ ಹೇಳಿಕೊಳ್ತಾನೆ, ಮನ್ನಿಮಿತ್ತಮಿದಂ ದುಃಖಂ ಪ್ರಾಪ್ತೋ ರಾಮ ಸುಖೋಚಿತ ದಿಗ್ಜೀವಿತಂ ನೃಶಂಸಸ್ಯ ಮಮ ಲೋಕ ವಿಹರ್ಹಿತಂ. ನನ್ನ ಕಾರಣದಿಂದಾಗಿಯೇ ಅಣ್ಣ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಮನ್ನಿಮಿತ್ತಮಿದಂ ದುಃಖಂ ಪ್ರಾಪ್ತೋ ರಾಮ ಸುಖೋಚಿತ. ಎಷ್ಟು ಖುಷಿಯಲ್ಲಿರಬೇಕಿತ್ತು, ಯಾವ ಸ್ಥಾನದಲ್ಲಿರಬೇಕಿತ್ತು. ಆ ಖುಷಿ, ಆ ಸ್ಥಾನ ಇದೆಲ್ಲ ಹೋಗಿ ಕಾಡಿನ ಮಧ್ಯದ ಈ ಪರಿಸ್ಥಿತಿಯಲ್ಲಿ ಅಣ್ಣ ಇದ್ದಾನೆ ಅಂತಂದರೆ ಮನ್ನಿಮಿತ್ತಂ, ನನ್ನಿಂದಾಗಿಯೇ ಇದಾದದ್ದು ಅಂತ ತೀರ್ಮಾನ ಮಾಡ್ತಾನೆ. ಮನ್ನಿಮಿತ್ತಂ ಇದಂ ದುಃಖಂ ಪ್ರಾಪ್ತೋ ರಾಮ ಸುಖೋಚಿತ ದಿಗ್ಜೀವಿತಂ ನೃಶಂಸಸ್ಯ ಮಮ ಲೋಕ ವಿಗರ್ಹಿತಂ. ನನ್ನ ಹುಟ್ಟಿಗೆ, ನನ್ನ ಬದುಕಿಗೆ ಒಂದು ಧಿಕ್ಕಾರ ಇರಲಿ. ಯಾವ ನನ್ನ ಹುಟ್ಟಿನಿಂದ ಇಂತಹ ಒಂದು ಕೆಟ್ಟ ಗಳಿಗೆ ನನ್ನ ಅಯೋಧ್ಯ ರಾಜ್ಯದಲ್ಲಿ, ಅಯೋಧ್ಯ ದೇಶದಲ್ಲಿ ಬಂತು. ಹಾಗಾಗಿ ಅಂತಹ ನನ್ನ ಹುಟ್ಟಿಗೆ, ನನ್ನ ಜನ್ಮಕ್ಕೆ ಶಾಶ್ವತವಾಗಿ ಧಿಕ್ಕಾರ ಇರಲಿ ಅಂತ ಹೇಳ್ತಾನೆ. ಉಕ್ತ್ವಾರ್ಯೇತಿ ಸಕೃದ್ದೀನಂ ಪುನರ್ನೋವಾಚ ಕಿಂಚನ. ಅಷ್ಟು ಯೋಚನೆ ಮಾಡಿ ಅಣ್ಣ ಅಂತ ಗಟ್ಟಿ ಕರಿತಾನೆ. ಮತ್ತೆ ಒಂದು ಶಬ್ದ ಹೇಳಲಿಕ್ಕಾಗದೆ, ಒಂದು ಶಬ್ದ ಉಚ್ಚಾರಣೆ ಮಾಡಲಿಕ್ಕಾಗದೆ ಉಕ್ತ್ವಾರ್ಯೇತಿ ಸಕೃದ್ದೀನಂ, ದೀನನಾಗಿ ಒಂದು ಬಾರಿ ಹೇಳಿ ಹಾಗೆ ಭರತ ಬಿದ್ದು ಬಿಡುತ್ತಾನೆ. ಮುಂದೆ ಹೋಗಲಿಕ್ಕಾಗುವುದಿಲ್ಲ. ಆ ದುಃಖ, ಆ ಕ್ಲೇಶ ಭರತನನ್ನು ಆ ರೀತಿಯಲ್ಲಿ ಆವರಿಸಿಕೊಂಡಿರ್ತದಂತೆ. ಅದನ್ನು ಭರತನನ್ನು ನೋಡಿದರೆ ವಾಲ್ಮೀಕಿಗಳು ಹೇಳ್ತಾರೆ, ರಾಮನಿಗೆ ಗುರ್ತವೇ ಆಗಲಿಲ್ಲಂತೆ. ಅದಕ್ಕೆ ಹೇಳಿದ ನಾನು, ತುಂಬ ವರ್ಷಗಳಾಯಿತು ಭರತ ಮತ್ತು ರಾಮಚಂದ್ರರ ಭೇಟಿಯಾಗಿ, ಮಧ್ಯದಲ್ಲಿ ಅನೇಕ ವರ್ಷಗಳು ಕಳೆದಿವೆ. ಎಷ್ಟು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ, ದಾಖಲೆ ಸಿಕ್ಕುವುದಿಲ್ಲ. ಹಾಗಾಗಿ ಅದರ ಜೊತೆಯಲ್ಲಿ ಯಾವಾಗ ಅಣ್ಣ ಕಾಡಿಗೆ ಹೋದ ಅಂತ ಭರತನಿಗೆ ಗೊತ್ತಾಗ್ತದೆ, ಅವತ್ತಿನಿಂದ ತನ್ನ ಆಹಾರ, ವೈಭೋಗ ಎಲ್ಲವನ್ನೂ ಭರತ ಬಿಟ್ಟಿದ್ದಾನೆ. ಶರೀರದಲ್ಲಿ ಕೃಶನಾಗಿದ್ದಾನೆ. ಮುಖದಲ್ಲಿ ಕಾಂತಿಯ ಸಂತೋಷದ ಜಾಗದಲ್ಲಿ ದುಃಖ, ಬೇಸರಗಳು ತುಂಬಿದೆ. ಶರೀರ ಎಲ್ಲ ಕೊಳೆಯಾಗಿದೆ. ಅದಕ್ಕೆ ಸರಿಯಾಗಿ ದೊಡ್ಡ ಒಂದು ಯಾತ್ರೆಯನ್ನು ಮುಗಿಸಿ ಬಂದದ್ದು ರಾಮನಿಗೆ ಗುರ್ತಾಗೋದಿಲ್ಲ ಅಂತೆ. ತಕ್ಷಣ ಸ್ಪಷ್ಟ ಆಗ್ತದೆ. ನೇರ ಹೋಗಿ ಅವನನ್ನು ಕರ್ಕೊಂಡು ಬಂದು ಕಾಲಲ್ಲಿ ಕೂತ್ಕೊಳಿಸಿ ಪ್ರೀತಿಯಿಂದ ಅವನನ್ನು ಮುದ್ದಾಡಿ ಅಪ್ಪಿ ಮಾತಾಡ್ತಾನಂತೆ. ಆ ಪ್ರಾರಂಭದಲ್ಲಿ ರಾಮಚಂದ್ರ ಏನು ಮಾತಾಡ್ತಾನೆ ಅಂತ ಕೇಳಿದರೆ, ಅದಕ್ಕೊಂದು ಕಚ್ಚಿತ್ ಸರ್ಗ ಅಂತ ಉಂಟು ರಾಮಾಯಣದಲ್ಲಿ. ತುಂಬ ಸುಂದರವಾದ ಸರ್ಗ. ಅದರಲ್ಲಿ ಎಲ್ಲ ಶಬ್ದಗಳು ಕಚ್ಚಿತ್ 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 ಅಂತಲೇ ಶುರುವಾಗ್ತದೆ. ಅದಕ್ಕೋಸ್ಕರ ಅದಕ್ಕೆ ಕಚ್ಚಿತ್ ಸರ್ಗ ಅಂತಲೇ ಹೆಸರು ಕೊಟ್ಟಿದ್ದಾರೆ. ರಾಮ ಬೇರೆ ಎಲ್ಲ ಕೇಳುವ ಮುಂಚೆ
ಭರತನಿಗೆ ಮಾತಾಡಲಿಕ್ಕೂ ಬಿಡುವುದಿಲ್ಲ, ತಾನೇ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಹಾಗಾಯ್ತಾ, ಹೀಗಾಯ್ತಾ, ಅದು ಮಾಡಿದ್ಯಾ, ಇದು ಮಾಡಿದ್ಯಾ, ಇದು ಹೇಗುಂಟು, ಅದು ಹೇಗುಂಟು ಅಂತ ಆ ಎಲ್ಲ ಪ್ರಶ್ನೆಗಳನ್ನು ಜೊತೆಯಲ್ಲಿ ಹೀಗೆ ಮಾಡಬೇಕು ಅನ್ನುವಂತಹ ನಿರ್ದೇಶನವೂ ಇದರಲ್ಲಿ ಇರುವುದರಿಂದಾಗಿ ಇದಕ್ಕೆ ಕಚ್ಚಿತ್ ಸರ್ಗ ಅಂತ ರಾಮಾಯಣದಲ್ಲಿ ಹೆಸರು ಕೊಟ್ಟಿದ್ದಾರೆ. ರಾಮ ಭರತರ ಭೇಟಿಯಾದ ತಕ್ಷಣದಲ್ಲಿ ರಾಮ ಹೇಳುವಂತಹ ಮಾತುಗಳು ಇದರಲ್ಲಿ ತುಂಬ ವಿಸ್ತಾರವಾಗಿ ಬಂದಿದೆ. ರಾಮ ಹೇಳ್ತಾನೆ, ಭರತ, ಈ ಹೊತ್ತಿನಲ್ಲಿ ನೀನು ಅರಮನೆಯಲ್ಲಿದ್ದು ಅಪ್ಪನನ್ನು ನೋಡಿಕೊಳ್ಳಬೇಕಿತ್ತು. ಅಂತಹ ಅಪ್ಪನನ್ನು ನೋಡಿಕೊಳ್ಳುವುದು ಬಿಟ್ಟು ನೀನು ಇಲ್ಲಿಗೆ ಬಂದಿದ್ದೀ ಅಂತಂದರೆ ರಾಜ್ಯದಲ್ಲಿ ಏನೋ ಅರಾಜಕತೆ ಇಲ್ಲಲ್ಲ? ಯಾರಾದರೂ ಶತ್ರುಗಳು ಬಂದು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಏನಾದರೂ ತೊಂದರೆ ಕೊಟ್ಟಿದ್ದಾರಾ? ನನ್ನ ಅಪ್ಪನಿಗೆ ನಾನಿಲ್ಲಿ ಬಂದ ನಂತರ ಏನಾದರೂ ಸಮಸ್ಯೆ ಆಯಿತಾ? ಹೀಗೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾನೆ. ಅದು ಕೇಳುವಾಗ ಆ ರಾಮನಿಗೆ ಒಂದು ರಾಜ್ಯದ ಬಗ್ಗೆ ಇದ್ದ ಕಲ್ಪನೆ, ನಾವು ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಹೇಳ್ತೇವಲ್ವ, ರಾಮರಾಜ್ಯ ಅಂತ, ರಾಮನ ಕಲ್ಪನೆಯಲ್ಲಿ ರಾಜ್ಯ ಹೇಗಿರಬೇಕು ಅಥವಾ ರಾಮ ಕಲ್ಪಿಸಿಕೊಂಡ ರಾಜ್ಯ ಹೇಗಿತ್ತು ಅಂತ ನಮಗೆ ಈ ಮಾತಿನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದು ಇವತ್ತಿನ ರಾಜಕೀಯದ ವ್ಯಕ್ತಿಗಳು ಕೂಡ ಕಣ್ಮುಚ್ಚಿ ಒಪ್ಪಿಕೊಳ್ಳಬೇಕಾದ ಒಳ್ಳೆಯ ಮಾತುಗಳನ್ನು ರಾಮಚಂದ್ರ ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತುಂಟು? ಆಯಸ್ತೆ ವಿಪುಲ ಕಚ್ಚಿದ್ ಅಲ್ಪತರೋ ವ್ಯಯ ಅಪಾತ್ರೇಷು ನತೆ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ. ಭರತ, ಒಂದು ರಾಜ್ಯ ಅಂತಂದರೆ ಬೊಕ್ಕಸ ಇರ್ತದೆ, ಖಜಾನೆ. ರಾಜ್ಯಕ್ಕೊಂದಿಷ್ಟು ಹಣ ಬೇಕು, ತನ್ನ ಎಲ್ಲ ಕೆಲಸ ಮಾಡಲಿಕ್ಕೆ, ರಾಜ್ಯವನ್ನು ಪಾಲಿಸಿಕೊಳ್ಳಲಿಕ್ಕೆ ದೊಡ್ಡ ಸಂಪತ್ತು ಬೇಕು. ಹಣ ಇಲ್ಲದಿದ್ದರೆ ರಾಜ್ಯ ನಡೆಯುವುದಿಲ್ಲ. ಹಾಗಾಗಿ ಈ ಸಂಪತ್ತು ಎರಡು, ಒಂದು ಹಣ ಬರುವುದು, ಒಂದು ಹಣ ಖರ್ಚಾಗೋದು. ತೆರಿಗೆಯ ರೂಪದಲ್ಲಿ ಉತ್ಪನ್ನಗಳಿಂದ ಪಡೆದುಕೊಂಡಂತಹ ಸಂಪತ್ತು ರಾಜ್ಯಕ್ಕೆ ಬರ್ತದೆ, ಅದಕ್ಕೆ ಟ್ಯಾಕ್ಸ್ ಅಂತ ಕರಿತೇವೆ. ಇವತ್ತು ನಾವು ಕೂಡ ಕಟ್ತೇವಲ್ಲ, ಎಲ್ಲ ಪ್ರತಿಯೊಂದು ವಸ್ತುವಿಗೂ ಕೂಡ ನಾವೊಂದು ಸಣ್ಣ ಟ್ಯಾಕ್ಸನ್ನು ಪ್ರತಿಯೊಬ್ಬರು ಕಟ್ತೇವೆ. ಹಾಗೆ ಇದು ಆ ದೇಶದ ಇನ್ಕಮ್, ಆಯ ಆಗ್ತದೆ. ಅದೇ ರೀತಿಯಲ್ಲಿ ದೇಶದ ರಾಜ್ಯದ ಬೆಳವಣಿಗೆಗೆ, ಅಭಿವೃದ್ಧಿ ಕೆಲಸಗಳಿಗೆ ಸಹಾಯ ಮಾಡಲಿಕ್ಕೆ, ಬೇರೆ ಬೇರೆ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ರಾಜನಿಗೆ ಖರ್ಚುಗಳು ಇರುಗಡೆ ಇರ್ತದೆ. ವ್ಯಾಪಾರದಿಂದ, ಇನ್ನೊಂದು ಕೃಷಿಯಿಂದ. ಯಾರು ಕೃಷಿ ಚೆನ್ನಾಗಿ ಮಾಡ್ತಾರೆ, ಆ ಕೃಷಿಯಿಂದಾಗಿ ನಾವು ಇವತ್ತು ಅದನ್ನು ಹೇಳ್ತೇವೆ, ಕೃಷಿ ನಮ್ಮ ದೇಶದ ಬೆನ್ನೆಲುಬು, ಹಾಗೆ ಹೇಗೆ ಎಲ್ಲ ಅಂತ ನಾವು ಇವತ್ತು ಕೂಡ ಹೇಳ್ತೇವೆ. ಆ ಕಾಲದಲ್ಲಿ ಇದ್ದದ್ದು ಕೂಡ ಇದೆ. ರಾಮಚಂದ್ರ ಹೇಳ್ತಾನೆ, ಆ ಕೃಷಿ ಮಾಡುವಂತಹ ಜನರು, ಅದರ ಜೊತೆಯಲ್ಲಿ ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ, ವ್ಯಾಪಾರಿಗಳು, ಇವರಿಬ್ಬರೂ ಕೂಡ ಇಡೀ ದೇಶಕ್ಕೆ ಹಣವನ್ನು, ಸಂಪತ್ತನ್ನು ಕೊಡುವವರು. ಹಾಗಾಗಿ ಈ ಕೃಷಿಕರು ಮತ್ತು ಬಿಸ್ನೆಸ್ ಮ್ಯಾನ್ ಯಾರಿದ್ದಾರೆ, ವರ್ತಕರು, ವ್ಯಾಪಾರಿಗಳು ಯಾರಿದ್ದಾರೆ, ಅವರನ್ನು ನೀನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳು ಅಂತಂತಾನೆ. ಕಚ್ಚಿತ್ತೇ ದಯಿತಾ ಸರ್ವೇ ಕೃಷಿ ಗೋರಕ್ಷ್ಯ ಜೀವಿನಃ ವಾರ್ತಾಯಾಂ ಸಂಶ್ರಿತಾಸ್ತಾತ ಲೋಕೋಯಂ ಸುಖಮೇಧತೆ. ಈ ವ್ಯಾಪಾರ ಮತ್ತು ಕೃಷಿ ಅನ್ನುವುದು ಒಂದು ರಾಜ್ಯದಲ್ಲಿ ಸಮೃದ್ಧವಾಗಿತ್ತು ಅಂತಾದರೆ ಆ ರಾಜ್ಯದ ಸಂಪತ್ತು ಕೂಡ ಸಾಕಷ್ಟು ಇರ್ತದೆ ಅಂತ ನಮ್ಮ ಹಿರಿಯರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸುಂದರವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಇವತ್ತು ನಾವು ಅರ್ಬನ್ ಡೆವಲಪ್ಮೆಂಟ್ ಅಂತ, ಕೈಗಾರಿಕೀಕರಣ ಅಂತ ಈ ಎಲ್ಲ ವ್ಯವಸ್ಥೆಗಳನ್ನು ಮರೆತು ಬಿಟ್ಟಿದ್ದೇವೆ. ಹಿಂದಿನ ಕಾಲದಲ್ಲಿ ಅದು ಯಾವುದೇ ಇರಬಹುದು, ಒಂದು ಗ್ರಾಮದಲ್ಲಿ ಉದಾಹರಣೆಗೆ ಹೇಳಬೇಕು ಅಂತಾದರೆ ಒಂದು 100 ಎಕರೆ ಜಾಗ ಉಂಟು ಅಂತಾದರೆ ಒಂದು ಗ್ರಾಮ, ಅದರಲ್ಲಿ ಕೇವಲ 25 ಎಕರೆಯಲ್ಲಿ ಮಾತ್ರ ಜನವಸತಿ ಇರಬೇಕು. 25 ಎಕರೆ ಕಡ್ಡಾಯವಾಗಿ ಗೋಮಾಳಕ್ಕೆ ಬಿಡಬೇಕು ಅನ್ನುವಂತಹ ವಿಧಿ ನಮ್ಮ ಹಿರಿಯರು ಮಾಡಿದ್ರು. ಯಾಕಂದರೆ ಗೋ ಸಂಪತ್ತು ಅನ್ನುವುದು ಸಾರ್ವಕಾಲಿಕವಾಗಿ ಶಾಶ್ವತವಾಗಿ ಇರುವಂಥದ್ದು, ಹಿಂದಿನ ಕಾಲದಲ್ಲಿಯೂ ಇವತ್ತೂ ಕೂಡ. ಯಾಕೆ ಕೇಳಿದರೆ, ಒಂದು ಗೋ ದನವನ್ನು ಹಿಂದಿನ ಕಾಲದಲ್ಲಿ ಸಾಕುವಂಥದ್ದು ಕಷ್ಟವೇ ಅಲ್ಲ, ತುಂಬ ಸುಲಭ. ಯಾಕೆ? ದನಗಳಿಗೆ 2 ವಸ್ತು ಸಾಕು, ತಿನ್ನಲಿಕ್ಕೆ ಒಳ್ಳೆ ಹುಲ್ಲು, ಕುಡಿಲಿಕ್ಕೆ ನೀರು. ಅದಕ್ಕೆ ಮತ್ತೇನೂ ಬೇಡ, ಅದನ್ನು ಆರೈಕೆ ಬೇಡ, ನೋಡಿಕೊಳ್ಬೇಕಾದ ಅಗತ್ಯ ಇಲ್ಲ, ಏನೂ ಬೇಡ. ಕಟ್ಟಲಿಕ್ಕೆ ಕೊಟ್ಟಿಗೆ ಇದ್ದರೂ ಆಗ್ತದೆ, ಇಲ್ಲದಿದ್ದರೂ ಆಗ್ತದೆ. ಆದರೆ
ಸಮೃದ್ಧವಾದ ಗೋಮಾಳ, ಒಳ್ಳೆ ಭೂಮಿ ಇತ್ತು ಅಂತಾದರೆ ಬೆಳಗ್ಗಿಂದ ಸಂಜೆವರೆಗೆ ದನಗಳು ಒಳ್ಳೆ ಹುಲ್ಲು ತಿಂತಾವೆ, ಹೊಟ್ಟೆ ತುಂಬ ನೀರು ಕುಡಿತಾವೆ, ಧಾರಾಳ ಹಾಲು ಕೊಡ್ತವೆ. ಆ ಹಾಲು, ಅದರಿಂದ ಸಿಕ್ಕಿದ ಮೊಸರು, ತುಪ್ಪ, ಬೆಣ್ಣೆ ಇತ್ಯಾದಿ ಎಲ್ಲ, ಅದರ ಜೊತೆಗೆ ದನದ ಗೋಮೂತ್ರ, ಗೋಮಯ ಇದೆಲ್ಲವೂ ಕೂಡ ಒಂದು ನಮ್ಮ ಭೂಮಿಯನ್ನು ಫಲವತ್ತತೆಯಾಗಿ ಮಾಡ್ತದೆ, ಇನ್ನೊಂದು ನಮ್ಮ ಬದುಕನ್ನು ಒಳ್ಳೆಯದನ್ನಾಗಿ ಮಾಡ್ತದೆ. ಹಾಗಾಗಿ ಬೇರೆ ಯಾವುದೇ ಖರ್ಚಿಲ್ಲದೆ ಇರುವ ದೊಡ್ಡ ಸಾಕಾಣಿಕೆ ಅಂತ ಕೇಳಿದರೆ ಪೂರ್ವಕಾಲದಲ್ಲಿ ಅದು ಗೋ ಸಾಕಾಣಿಕೆ. ಹಾಗಾಗಿ ಎಲ್ಲರೂ ಕೂಡ ಸಂಪತ್ತು ಏನು ಅಂತಂದರೆ ಗೋ ಸಂಪತ್ತು ಅಂತ ತಿಳ್ಕೊಂಡಿದ್ರು. ಆ ಕೊಟ್ಟಿಗೆಯಲ್ಲಿ ಎಷ್ಟು ದನಗಳಿದ್ದಾವೆ, ಎಷ್ಟು ಕರುಗಳಿದ್ದಾವೆ, ಇವರ ಹತ್ರ ಎಷ್ಟು ಸಂಪತ್ತುಂಟು ಅಂತ ನಿರ್ಣಯ ಮಾಡ್ತಾ ಇದ್ರು. ಅದನ್ನು ನೋಡಿ ಹೆಣ್ಣು ಕೊಡ್ತಾ ಇದ್ರಂತೆ. ಈಗ ಒಂದು ದನ ಕಟ್ಟಿದ್ರು ಕೂಡ ಹೆಣ್ಣು ಕೊಡುವುದಿಲ್ಲ. ಈಗ ಯಾರು ಕೂಡ ಕೊಡುವುದಿಲ್ಲ. ಕಾಲ ತುಂಬ ಬದಲಾಗಿದೆ. ರಾಮಚಂದ್ರ ಹೇಳ್ತಾ ಇದ್ದಾನೆ, ಕಚ್ಚಿತ್ತೇ ದಯಿತಾ ಸರ್ವೇ ಕೃಷಿ ಗೋರಕ್ಷ ಜೀವಿನಃ. ನೀನು ಈ ಕೃಷಿಯನ್ನು ಮಾಡುವ ಮತ್ತು ವ್ಯಾಪಾರ ವರ್ತಕರನ್ನು, ಈ ಗೋಪಾಲಕರನ್ನು ಕೂಡ ಪ್ರೀತಿಯಿಂದ ನೋಡಿಕೊಳ್ಳು. ಯಾಕಂದರೆ ಅವರು ಚೆನ್ನಾಗಿದ್ದಾಗ ಮಾತ್ರ ರಾಜ್ಯದ ಸಂಪತ್ತು ನಿರಂತರವಾಗಿ ಬೆಳೀತಾ ಬರ್ತದೆ. ಅದರ ಜೊತೆಗೆ ಏನು ಹಿಂದೆ ನಿಯಮ ಮಾಡಿದ್ರು ಅಂತಂದರೆ, ಒಂದು ಉದಾಹರಣೆ ಕೊಡ್ತೇನೆ. ಹಿಂದಿನವರ ಯೋಚನೆಗಳು ಮತ್ತು ಕೆಲಸ ಎಷ್ಟು ಶುದ್ಧವಾಗಿತ್ತು ಅನ್ನೋದಕ್ಕೆ, ಒಬ್ಬ ರೈತ ಕೃಷಿ ಮಾಡ್ತಾ ಇರ್ತಾನೆ. ಒಂದಿಷ್ಟು ಎತ್ತನ್ನು, ದನವನ್ನು ಏನೋ ಕಟ್ಟಿಕೊಂಡು ಕೃಷಿ ಮಾಡ್ತಾ ಇರ್ತಾನೆ. ಆಕಸ್ಮಿಕವಾಗಿ ಯಾರೋ ಕಳ್ಳರು ಬಂದು ಅವ ಉಳುವಂತಹ ಒಂದು ಎತ್ತು ಕದ್ದುಕೊಂಡು ಹೋದರು ಅಂತ ಇಟ್ಟುಕೊಳ್ಳಿ. ಏನು ಮಾಡಬೇಕು? ಈ ರೈತ ಹೋಗಿ ಯಾರು ಆರಕ್ಷಕರಿರ್ತಾರೆ, ನಾವು ಇವತ್ತು ಪೊಲೀಸ್ ಅಂತ ಕರೀತೇವೆ, ಆರಕ್ಷಕರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ನೋಡಿ, ನಾನು ನಿನ್ನೆ ಉಳುಮೆ ಮಾಡಿ ಕಟ್ಟಿ ತಂದ ಎತ್ತುಗಳನ್ನು ಯಾರೋ ರಾತ್ರಿ ಬಂದು ಕತ್ತುಕೊಂಡು ಹೋಗಿದ್ದಾರೆ. ಇವತ್ತು ನಮ್ಮ ಕಂಪ್ಲೇಂಟ್ ಯಾರೂ ತಗೊಳ್ಳೋದಿಲ್ಲ. ಯಾಕೆಂದರೆ ಕದ್ದುಕೊಂಡು ಹೋಗುವವರು ಯಾರು ಅಂತ ಎಲ್ರಿಗೂ ಗೊತ್ತುಂಟು. ಹಾಗಾಗಿ ನಮ್ಮ ಕಂಪ್ಲೇಂಟಿಗೆ ಬೆಲೆ ಇಲ್ಲ. ಹಿಂದಿನ ಕಾಲದಲ್ಲಿ ಹಾಗಲ್ಲ. ಇವ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಆರಕ್ಷಕ ಏನು ಮಾಡಬೇಕು ಅಂತಂದರೆ, ರಾಜನ ಅರಮನೆಯ ಕೊಟ್ಟಾರದಿಂದ 2 ಎತ್ತುಗಳನ್ನು ಇವನಿಗೆ ಫಸ್ಟ್ ಕೊಡಬೇಕು. ಕಂಪ್ಲೇಂಟ್ ಮತ್ತೆ ಯಾಕೆ? ಅವ ಕೃಷಿಕ, ಅವ ಮಾಡುವ ಕೃಷಿಯ ಕೆಲಸಗಳು ನಿಲ್ಲಬಾರ್ದು. ಅದು ನಿಂತರೆ ದೇಶಕ್ಕೆ ತೊಂದರೆ. ಹಾಗಾಗಿ 2 ಎತ್ತುಗಳನ್ನು ಕದ್ದುಕೊಂಡು ಹೋದದ್ದಲ್ವ, ಅದು ನಾವು ಹುಡುಕ್ತೇವೆ, ಫಸ್ಟ್ ನೀನು ಎತ್ತುಗಳನ್ನು ತಗೊಂಡು ಹೋಗು ಅಂತ 2 ಎತ್ತುಗಳನ್ನು ಆ ಕೃಷಿಕನಿಗೆ ಆರಕ್ಷಕ ಮೊದಲು ಕೊಡಬೇಕು. ಕೃಷಿಕ ಸಂತೋಷ, ಎತ್ತುಗಳನ್ನು ತಗೊಂಡು ಹೋಗಿ ತನ್ನ ಕೆಲಸ ಶುರು ಮಾಡ್ತಾನೆ. ಅವನ ಕೆಲಸ ಸ್ವಲ್ಪವೂ ನಿಲ್ಲುವುದಿಲ್ಲ. ಈ ಕಂಪ್ಲೇಂಟ್ ತಗೊಂಡ ಆರಕ್ಷಕ ಮತ್ತು ಆ ಎತ್ತುಗಳು ಎಲ್ಲಿ ಹೋಯಿತು, ಏನಾಯಿತು, ಯಾರು ಕದ್ದಿದ್ದಾರೆ, ತಪ್ಪಿಸಿಕೊಂಡು ಹೋದದ್ದ ಏನು ಅಂತ ಎಲ್ಲ ಹುಡುಕಿ ಅದು ಸಿಕ್ಕಿದ ನಂತರ ಈ ಕೃಷಿಕನಿಗೆ ವಾಪಸ್ ಕೊಟ್ಟು ಅರಮನೆಯ ಎತ್ತನ್ನು ತಾನು ತಗೊಂಡು ಹೋಗಬೇಕು. ಈ ವ್ಯವಸ್ಥೆ ಹಿಂದಿನ ಕಾಲದಲ್ಲಿದ್ದದ್ದು. ನಾವು ಕೃಷಿಕರಿಗೆ ಗೌರವ ಕೊಡ್ತೇವೆ, ಕೃಷಿಗೆ ಸಮ್ಮಾನ ಕೊಡ್ತೇವೆ, ಬೆಂಬಲ ಬೆಲೆಯನ್ನು ಕೊಡ್ತೇವೆ. ಇದೆಲ್ಲ ನಾವು ಈಗ ಹೇಳುವಂತಹ ಮಾತಲ್ಲ. ಇದೆಲ್ಲ ರಾಮರಾಜ್ಯದಲ್ಲಿ ಇದ್ದಂತಹ ವ್ಯವಸ್ಥೆಗಳು. ಇದು ರಾಮ ಹೇಳುವಂಥದ್ದು. ಬೆಂಬಲ ಬೆಲೆಯನ್ನು ಕೂಡ ಕೊಡಬೇಕು ಹೇಳ್ತಾನೆ ರಾಮಚಂದ್ರ. ರೈತ ಬೆಳೆದಂತಹ ಬೆಳೆಗೆ ಯಾವಾಗ ಸರಿಯಾದಂತಹ ಮೌಲ್ಯ ಸಿಕ್ಕುವುದಿಲ್ಲ, ಕೋಶದಿಂದ ಅವನು ಬೆಳೆಯುವುದರಿಂದ ವಿಮುಖ ಆಗಬಾರ್ದು. ನೀನು ಧರ್ಮಕ್ಕೆ ಅಕ್ಕಿ ಕೊಡಬೇಡ. ಯಾವ ರೈತನೂ ಕೂಡ ಧರ್ಮಕ್ಕೆ ಅಕ್ಕಿಯನ್ನು ಪಡೆದುಕೊಂಡು ತಾನು ಬೆಳೆಯುವಂತಹ ಕೆಲಸವನ್ನು ನಿಲ್ಲಿಸಿದ ಅಂತಂದರೆ ರೈತನೂ ಹಾಳಾಗ್ತಾನೆ, ಅವನು ಉಳುವಂತಹ ಭೂಮಿಯೂ ಹಾಳಾಗ್ತದೆ. ಅದು ಆಗಬಾರ್ದು. ಅದಕ್ಕೋಸ್ಕರ ರಾಮಚಂದ್ರ ಹೇಳೋದು, ಅಪಾತ್ರೇಷು ನತೆ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ. ಅಯೋಗ್ಯರ ಕೈಗೆ ಸಂಪತ್ತು ಹೋಗಬಾರ್ದು ಅನ್ನುವಂತಹ ನಿಷೇಧ ರಾಮ ಮಾಡಿದ್ದ. ಹಾಗಾಗಿ ಇದೆಲ್ಲವನ್ನು ನಡೆಸಿಕೊಂಡು ಹೋಗು ಅಂತ ಹೇಳ್ತಾನೆ ಭರತನೇ. ಮತ್ತೆ ಹೇಳ್ತಾನೆ, ನಿಂದು ಕ್ಯಾಬಿನೆಟ್ ಅಂದರೆ ಮಂತ್ರಿಮಂಡಲ ಹೇಗುಂಟು, ಎಲ್ಲ ಸರಿಯಾದ ಜನರನ್ನೆಲ್ಲ ನಿನ್ನ ಮಂತ್ರಿಮಂಡಲದಲ್ಲಿ ಇಟ್ಕೊಂಡಿದ್ಯಲ್ವ. ಯಾಕೆ? ಹೊಸಬರನ್ನು ಮಂತ್ರಿಮಂಡಲಕ್ಕೆ ತಗೊಂಡ್ರೆ ಪೂರ್ತಿ ನಂಬಲಿಕ್ಕೆ ಬರೋದಿಲ್ಲ, ಯಾವಾಗವ ಇನ್ನೊಂದು ಪಕ್ಷಕ್ಕೆ ಹಾರ್ತಾನೆ ಅಂತ. ಹಾಗಾಗಿ ನಿನ್ನ ಮಂತ್ರಿಮಂಡಲದಲ್ಲಿ ಯಾರನ್ನು ತಗೊಳ್ತಿ, ಪೂರ್ವ ಕಾಲದಿಂದಲೂ ಕೂಡ ಅವನ ತಂದೆ, ಅವನ ಅಜ್ಜ, ಅವನ ಪರಂಪರೆಯಿಂದ ಯಾರು ನಮ್ಮ ಅರಮನೆಯನ್ನು ಸೇವಿಸಿಕೊಂಡು ಬಂದಿದ್ದರೂ ಅವರನ್ನು ನಂಬಲಿಕ್ಕಾಗ್ತದೆ. ಅಂಥವರ ಜೊತೆಯಲ್ಲಿ ರಹಸ್ಯ ಮಾತುಕತೆಗಳನ್ನು, ರಾಜ್ಯಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ಮಾಡಬೇಕು. ಅಷ್ಟು ಪಕ್ಕ ಬೇರೆಯವರನ್ನು ಸೇರಿಸಬೇಡ.
ಏಕೋಪ್ಯಮಾತ್ಯೋ ಮೇಧಾವಿ ಶೂರೋ ದಕ್ಷೋ ವಿಚಕ್ಷಣ ರಾಜಾನಂ ರಾಜ್ಯಮಾತ್ರಮ್ಮ ಪ್ರಾಪಯೇತ್ ಮಹತೀಂ ಶ್ರಿಯಂ. ನೋಡು ಭರತ, ರಾಮ ಹೇಳುವಂಥದ್ದು, ಒಬ್ಬ ಮಂತ್ರಿ ಅವ ಒಳ್ಳೆ ಬುದ್ಧಿವಂತ ಆಗಿದ್ದರೆ ಅಂತಹ ವ್ಯಕ್ತಿಯನ್ನು ಹುಡುಕಿ ನೀನು ಸರಿಯಾದ ಸ್ಥಾನದಲ್ಲಿ ಕೂತ್ಕೊಳಿಸಿದರೆ ಅವ ರಾಜ್ಯಕ್ಕೂ ನಿನಗೂ ದೊಡ್ಡ ಸಂಪತ್ತುಗಳು ಬರುವಂತಹ ದಾರಿಯನ್ನು ತೋರಿಸಿಕೊಡ್ತಾನೆ. ಹಾಗಾಗಿ ಸರಿಯಾದ ವ್ಯಕ್ತಿಯನ್ನು ಗುರುತಿಸಿ ಆಯಾಯ ಸ್ಥಾನದಲ್ಲಿ ಕೂತ್ಕೊಳಿಸುವಂತಹ ಜವಾಬ್ದಾರಿ ನಿನ್ನ ಮೇಲುಂಟು ಅಂತ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಸರ್ ಎಂ ವಿಶ್ವೇಶ್ವರಯ್ಯನಂಥವರನ್ನೆಲ್ಲ ಕರ್ಕೊಂಡು ಬಂದು ಸರಿಯಾದ ಸ್ಥಾನದಲ್ಲಿ ಕೂತ್ಕೊಳಿಸಿ ಅವರಿಗೆ ಅವಕಾಶ, ಅಧಿಕಾರ ಎಲ್ಲ ಕೊಟ್ಟದ್ದರಿಂದ ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಎಷ್ಟೆಲ್ಲ ಕೆಲಸಗಳಾಯಿತು ಅಂತ ರಾಮಚಂದ್ರ ಇದನ್ನು ಹೇಳ್ತಾನೆ. ಸರಿಯಾದ ಯೋಗ್ಯನಾದ ಮಂತ್ರಿ ಸರಿ ಸ್ಥಾನದಲ್ಲಿ ಕೂತ ಅಂತಾದರೆ ರಾಜ್ಯಕ್ಕೂ ನಿನಗೂ ಬೇಕಾದ ಒಳ್ಳೆಯ ದಾರಿಯನ್ನು ತಂದು ಸಂಪತ್ತನ್ನು ಕೊಡ್ತಾನೆ ಅಂತ ಹೇಳ್ತಾನೆ. ಆದರೆ ನೆನ್ಪಿಟ್ಟುಕೋ, ಕಚ್ಚಿನ್ ಸಹಸ್ರೈ ಮೂರ್ಖಾಣಾಂ ಏಕಮಿಚ್ಛತಿ ಪಂಡಿತಂ. 100 ಜನ ತಲೆ ಕೆಟ್ಟವರನ್ನು ಇಟ್ಟುಕೊಂಡು ರಾಜ್ಯಭಾರ ಮಾಡಲಿಕ್ಕಾಗುವುದಿಲ್ಲ ಅಂತ. ಸರಿಯಾದ ತಲೆ ಇರುವ ಬುದ್ಧಿವಂತನಾದ ಒಬ್ಬ ವ್ಯಕ್ತಿ ಇದ್ದರೂ ಸಾಕು, ಅವನನ್ನು ನಂಬು. ತಲೆ ಕೆಟ್ಟಂತಹ 100 ಮಂದಿಯನ್ನು, ಬಾಯಿಗೆ ಬಂದ ಹಾಗೆ ಮಾತನಾಡುವವರನ್ನು ಇಟ್ಟುಕೊಂಡು ರಾಜ್ಯ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಮ ಹೇಳ್ತಾನೆ. ನಾವಿವತ್ತು ಅದನ್ನೇ ಮಾಡ್ತಾ ಇದ್ದೀವಿ. ಯಾರು ತಲೆ ಇದ್ದವರಿಲ್ಲ, ಎಲ್ಲ ತಲೆ ಕೆಟ್ಟವರನ್ನು ಇಟ್ಟುಕೊಂಡು ರಾಜ್ಯಭಾರ ಮಾಡುವಂತಹ ಪ್ರಸಂಗ ಬರ್ತದೆ. ಅದರ ಜೊತೆಯಲ್ಲಿ ರಾಮ ಹೇಳ್ತಾನೆ, ನಿನ್ನ ರಾಜ್ಯದಲ್ಲಿ ಹೆಂಗಸರಿಗೆಲ್ಲ ಗೌರವ ಕೊಡ್ತಾ ಇದ್ದೀಯಲ್ವ, ಅವರೆಲ್ಲ ಸುರಕ್ಷಿತರಾಗಿದ್ದಾರಲ್ಲ, ಯಾವುದೋ ಅಹಿತಕರ ಘಟನೆಗಳು ಅವರ ಗೌರವಕ್ಕೆ, ಅವರ ಸಮ್ಮಾನಕ್ಕೆ ತೊಂದರೆ ಬರುವಂತಹ, ಭಂಗ ಬರುವಂತಹ ಕೆಲಸಗಳು ನಿನ್ನ ರಾಜ್ಯದಲ್ಲಿ ಆಗ್ತಾ ಇಲ್ಲಲ್ವ. ಕಚ್ಚಿತ್ ಸ್ತ್ರೀಯ ಸಾಂತ್ವಯತೆ ಕಚ್ಚಿತ್ ಆಸ್ತೆ ಸುರಕ್ಷಿತಾ. ಅವರೆಲ್ಲ ಸುರಕ್ಷಿತರಾಗಿದ್ದಾರಲ್ವ. ಯಾರಿಗಾದರೂ, ಯಾವುದೇ ಹೆಂಗಸಿಗೆ ರಾಜ್ಯದ ಯಾವ ಮೂಲೆಯಲ್ಲಾದರೂ ಕೂಡ ಕಷ್ಟ ಬಂದರೆ, ಅವಳ ಮಾನಕ್ಕೆ ತೊಂದರೆಯಾದರೆ ಅವಳನ್ನು ಹೋಗಿ ವಿಚಾರಿಸಿ ಅದನ್ನೆಲ್ಲ ನೀನು ಸರಿ ಮಾಡ್ತಾ ಇದೆಯಲ್ವಾ ಅಂತ ಕೇಳ್ತಾನೆ. ಅದರ ಜೊತೆಗೆ ಕೇಳ್ತಾನೆ, ಕಚ್ಚಿನ್ನ ಶ್ರದ್ಧದಾಸ್ಯಾಸಾಂ ಕಚ್ಚಿದ್ಗುಹ್ಯನ್ನ ಭಾಷಸೆ. ಅಲ್ಲ, ಅವರ ಬಗ್ಗೆ ಅವರ ಹತ್ರ ಮಾತಾಡುವಾಗ ರಹಸ್ಯಗಳನ್ನೆಲ್ಲ ನೀನು ಹೇಳುವುದಿಲ್ಲಲ್ವ ಅಂತ ಕೇಳ್ತಾನೆ ರಾಮಚಂದ್ರ. ಹೆಂಗಸರ ಹತ್ರ ಮಾತಾಡುವಾಗ ರಹಸ್ಯಗಳನ್ನು ಹೇಳಬಾರ್ದು ಅಂತ ರಾಮ ಹೇಳಿದ್ದು, ನಾನಲ್ಲ, ನನಗೆ ಬೈಬೇಡಿ. ಹಾಗೆ ಅವರಲ್ಲಿ ಗುಟ್ಟಿನ ವಿಷಯಗಳನ್ನು ಇದು ಯಾಕೆ ಕೇಳಿದರೆ, ಇವತ್ತು ನಾವು ನೋಡ್ತೇವೆ ಹನಿ ಟ್ರ್ಯಾಪ್ ಅಂತ ಕರಿತೇವೆ. ಯಾರೋ ಒಬ್ಬಳು ಹೆಂಗಸು, ಯಾರೋ ಒಬ್ಬ ಅಧಿಕಾರಿಯನ್ನು, ಸೇನಾಧಿಕಾರಿಯನ್ನು ಬಳಸಿಕೊಂಡು ರಾಜ್ಯದ ಅನೇಕ ರಹಸ್ಯಗಳನ್ನು ಕದಿಯುವಂತಹ ಪ್ರಯತ್ನಗಳು ಇವತ್ತು ನಡೀತದೆ ಏನುಂಟು. ಇದು ಪೂರ್ವಕಾಲದಲ್ಲಿಯೂ ಕೂಡ ಇದ್ದದ್ದೇ. ಹಾಗಾಗಿ ಸ್ತ್ರೀಯರ ಕೈಯಲ್ಲಿ ಯಾವತ್ತೂ ಕೂಡ ರಹಸ್ಯಗಳನ್ನು ಹಂಚಿಕೊಳ್ಳಬೇಡ ಅಂತ ರಾಮಚಂದ್ರ ಭರತನಿಗೆ ಹೇಳ್ತಾ ಇದ್ದಾನೆ. ಮತ್ತೆ ಕೊನೆಗೆ ಹೇಳ್ತಾನೆ, ನೋಡು, ರಾಜ್ಯ ಅಂತ ಹೇಳಿದರೆ ಸಣ್ಣದಲ್ಲ. ತುಂಬ ಜನ ಇಷ್ಟರು, ಮಿತ್ರರು, ಬಂಧುಗಳು, ಬಾಂಧವರು ಎಲ್ಲ ಬರ್ತಾರೆ. ಯಾವುದಾದ್ರೂ ಒಂದು ಒಳ್ಳೆ ವಸ್ತು ಇದ್ದರೆ ಅದೆಲ್ಲವನ್ನು ಹಂಚಿ ತಿನ್ನಬೇಕು. ಒಬ್ಬನೇ ಕೂತು ತಿನ್ನಬೇಡ, ಸಭೆಯಲ್ಲಿ ನಿದ್ರೆ ಮಾಡಬೇಡ, ಸೈನಿಕರಿಗೆ ಸಂಬಳ ಕೊಡದೆ ಇರಬೇಡ. ನೀವು ನಂಬಲಿಕ್ಕಿಲ್ಲ. ಇದೆಲ್ಲ ರಾಮಚಂದ್ರ ಭರತನನ್ನು ಕೂತ್ಕೊಳಿಸಿ ಹೇಳುವಂಥದ್ದು. ರಾಮರಾಜ್ಯದ ಕಲ್ಪನೆ ಅಂತ ನಾವು ಹೇಳ್ತೇವಲ್ವ, ನಿಮಗೆ ಹೊರಗೆ ಸಭೆಯಲ್ಲಿ ಕಾಣುವ ರಾಮರಾಜ್ಯದ ಕಲ್ಪನೆಯೇ ಬೇರೆ, ರಾಮಚಂದ್ರ ಕಟ್ಟಿಕೊಡುವ ರಾಮರಾಜ್ಯದ ಕಲ್ಪನೆಯೇ ಬೇರೆ. ಯಾವ ಸಭೆಯಲ್ಲಿ ಭರತ ನೀನು ಮಾತನಾಡುವಾಗ ನಿದ್ದೆ ತೂಕಡಿಸಬೇಡ ಹೇಳ್ತಾನೆ. ಇವತ್ತು ನೋಡಿ ಸಭೆಯಲ್ಲಿ ನಿದ್ದೆ ಮಾಡುವ ಮಂತ್ರಿಗಳು ಎಷ್ಟಿದ್ದಾರೆ ಅಂತ. ನಾನು ಹೇಳೋದಲ್ಲ, ರಾಮಚಂದ್ರನೇ ಹೇಳಿದ್ದೇನೆ. ಸಭೆಯಲ್ಲಿ ನೀನು ನಿದ್ರೆ ಮಾಡುವುದಿಲ್ಲ. ಸೈನಿಕರನ್ನು ಚೆನ್ನಾಗಿ ನೋಡಿಕೊಳ್ಳು, ಕಾಲ ಕಾಲಕ್ಕೆ ಅವರಿಗೆ ಬೇಕಾದ ಸಂಬಳವನ್ನು ಕೊಡು ಅಂತ ರಾಮಚಂದ್ರ ಹೇಳ್ತಾರೆ. ಸ್ವಾದುಕೃತಂ ಏಕೋನ ಭೋಕ್ಷಸೆ. ಒಳ್ಳೆಯದಾದಂತಹ ಯಾವುದಾದ್ರೂ ವಸ್ತುಗಳಿದ್ದರೆ ಒಬ್ಬನೇ ತಿನ್ನಬೇಡ. ಕಚ್ಚಿದ ಆಶಂಸಮಾನೇಭ್ಯ ಮಿತ್ರೇಭ್ಯ ಸಂಪ್ರಯಚ್ಛತಿ. ನಿನಗೆ ತುಂಬ ಜನ ಮಿತ್ರರಿರ್ತಾರಲ್ವ, ಏನಾದರೂ ಒಂದು ಒಳ್ಳೆಯ ವಸ್ತು ಇದ್ದರೆ ಅದನ್ನು ಎಲ್ಲರಿಗೂ ಹಂಚಿ ಅವರಿಗೂ ಕೊಟ್ಟು ನೀನು ತಿನ್ನು ಭರತ. ಮಿತ್ರರು ಆಪತ್ಕಾಲದಲ್ಲಿ ಸಹಾಯಕ್ಕೆ ಬರ್ತಾರೆ, ಅವರನ್ನು ದೂರ ಇಟ್ಟು ನೀನು ಒಬ್ಬನೇ ಅನುಭವಿಸಿದಿ ಅಂತಾದರೆ ಕಷ್ಟ ಕಾಲದಲ್ಲಿ ಒಬ್ಬಂಟಿಯಾಗಿ ಹೋಗ್ತಿ, ಏಕಾಂಗಿಯಾಗಿ ಹೋಗ್ತಿ. ಹಾಗಾಗಿ ಅಂತಹ ಕೆಲಸಗಳನ್ನೆಲ್ಲ ನೀನು ಮಾಡಬೇಡ ಅಂತ ರಾಮರಾಜ್ಯದ ಕಲ್ಪನೆಯ ದೊಡ್ಡ ವಿಷಯಗಳನ್ನು ರಾಮಚಂದ್ರ ಈ ಕಚ್ಚಿತ್ ಸರ್ಗ ಅನ್ನುವಂತಹ ಪ್ರಕರಣದಲ್ಲಿ ಹೇಳ್ತಾನೆ.
ಬೇರೆ ಮಾತುಕತೆ ಮತ್ತೆ ಸುರುವಿಗೆ ರಾಜ್ಯ. ಒಬ್ಬ ರಾಜನಾದವನಿಗೆ ಇರಬೇಕಾದಂತಹ ಕರ್ತವ್ಯ ಪ್ರಜ್ಞೆ ಹೇಳಿದರೆ ತನ್ನ ಕುಟುಂಬ ಉಂಟು, ತನ್ನ ತಂದೆ ಇದ್ದಾರೆ, ತಾಯಿಗಳಿದ್ದಾರೆ, ಎಲ್ಲ ಉಂಟು. ಆದರೆ ಇದೆಲ್ಲದಕ್ಕಿಂತಲೂ ಒಬ್ಬ ರಾಜನಾದವನಿಗೆ ಸರ್ವೋತ್ತಮವಾದಂತಹ ವಸ್ತು ರಾಜನಿಗೆ ಯಾವುದು ಕೇಳಿದರೆ ಅವನ ರಾಜ್ಯ ಮತ್ತು ಅವನ ಪ್ರಜೆಗಳು. ಅದಕ್ಕೋಸ್ಕರ ರಾಮಚಂದ್ರ ಬೇರೆ ಎಲ್ಲ ಕೇಳುವ ಮುಂಚೆ ತನ್ನ ರಾಜ್ಯದ ಬಗ್ಗೆ ವಿಸ್ತಾರವಾದ ವಿಷಯಗಳನ್ನು ಭರತನ ಒಟ್ಟಿಗೆ ಚರ್ಚೆ ಮಾಡ್ತಾನೆ. ಭರತ ಅದನ್ನೆಲ್ಲ ಕೇಳ್ತಾನೆ. ಕೇಳಿ ಆದ ನಂತರ ಹೇಳ್ತಾನೆ, ಅಣ್ಣ ಅದೆಲ್ಲ ಆಯಿತು, ಅದೆಲ್ಲ ನಾನು ಮಾಡಿದೆ. ಈಗ ಒಂದು ಸಮಸ್ಯೆ ಆಯಿತು. ಏನಾಯಿತು? ನನ್ನ ಅಮ್ಮ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳೆ. ಪತಿಷ್ಯತಿ ನರಕೇ ಘೋರೆ ಜನನಿ ಕೈಕೇಯಿ ಜನನಿ ಮಮ. ಅವಳು ಎಂತಹ ತಪ್ಪು ಮಾಡಿದ್ದಾಳೆ ಅಂತಂದರೆ ಬಹುಶಃ ಅವಳಿಗೆ ನರಕ ಅಲ್ಲದೆ ಬೇರೆ ಯಾವುದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪತಿಷ್ಯತಿ ನರಕೇ ಘೋರೆ ಕೈಕೇಯಿ ಜನನಿ ಮಮ. ಅವಳು ಹೋಗಿ ನರಕದಲ್ಲಿಯೇ ಬೀಳಬೇಕಾದಂತಹ ಅಷ್ಟು ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದಾಳೆ. ಅವಳನ್ನು ಆ ಪಾಪದಿಂದ ಹೇಗೆ ಉದ್ಧಾರ ಮಾಡುವುದು ನನಗಂತೂ ಗೊತ್ತಿಲ್ಲ. ಆದರೆ ಅದನ್ನು ತಿದ್ದುವ ಪ್ರಯತ್ನ ನಾನು ಮಾಡ್ತೇನೆ ಅಷ್ಟೆ. ಅವಳನ್ನು ಉದ್ಧಾರ ಮಾಡಲಿಕ್ಕೆ ಆಗ್ತದೋ ಇಲ್ವೋ ನನಗೆ ಗೊತ್ತಿಲ್ಲ, ತಿದ್ದುವ ಪ್ರಯತ್ನ ನಾನು ಮಾಡ್ತೇನೆ. ಅದಕ್ಕೋಸ್ಕರವಾಗಿ ಅಣ್ಣ, ನಾನು ಎಲ್ಲ ನನ್ನ ಮಂತ್ರಿಮಂಡಲವನ್ನು ಕರ್ಕೊಂಡು ನಿನ್ನ ಹತ್ರ ಬಂದಿದ್ದೇನೆ. ಏಭಿಶ್ಚ ಸಚಿವೈ ಸಾರ್ಧಂ ಶಿರಸಾ ಯಾಚಿತೋ ಮಯ ಭ್ರಾತು ಶಿಷ್ಯಸ್ಯ ದಾಸಸ್ಯ ಪ್ರಸಾದಂ ಕರ್ತುಮರ್ಹಸಿ. ನೋಡು, ನಾನೊಬ್ಬ ಬಂದದ್ದಲ್ಲ. ಏಭಿಶ್ಚ ಸಚಿವೈ ಸಾರ್ಧಂ, ನನ್ನ ಇಡೀ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಬಂದಿದ್ದಾರೆ, ನನ್ನ ಇಡೀ ಮಂತ್ರಿಮಂಡಲ ಇಲ್ಲಿ ಬಂದಿದೆ. ಸಚಿವೈ ಸಾರ್ಧಂ, ನನ್ನ ತಲೆಯನ್ನು ನಿನ್ನ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ನಾನು ಭ್ರಾತು, ತಮ್ಮ ಅಂತ ತಿಳ್ಕೊಳ್ಳು. ತಮ್ಮ ಅಂತ ನನ್ನನ್ನು ಕರೀಲಿಕ್ಕೂ ನಾನು ಅಯೋಗ್ಯ ಅಂತಾದರೆ ಇಂತಹ ಕೆಲಸ ಮಾಡಿದ್ದಕ್ಕಾಗಿ ನಿನ್ನ ಶಿಷ್ಯ ಅಂತ ತಿಳ್ಕೊ. ಭ್ರಾತು ಶಿಷ್ಯಸ್ಯ, ಅಯ್ಯೋ ಇಂತಹ ಸ್ವಾರ್ಥಿಯನ್ನು ಶಿಷ್ಯ ಅಂತ ಕರೀಲಿಕ್ಕೂ ನಿನಗೆ ನಾಚಿಕೆ ಆಗ್ತದ? ಅದೂ ಬೇಡ. ದಾಸಸ್ಯ, ಒಬ್ಬ ಕೆಲಸದವ ಅಂತ ತಿಳ್ಕೊ. ಭ್ರಾತು ಶಿಷ್ಯಸ್ಯ ದಾಸಸ್ಯ ಪ್ರಸಾದಂ ಕರ್ತುಮರ್ಹಸಿ. ಹೇಗಾದರೂ ಮಾಡಿ ನನಗೆ ಅನುಗ್ರಹ ಮಾಡು ಅಂತ ಹೇಳಿ ರಾಮ ಕಾಡಿಗೆ ಬಂದ ನಂತರದಲ್ಲಿ ನಡೆದಂತಹ ಎಲ್ಲ ಅನೇಕ ಘಟನೆಗಳನ್ನು ವಿಸ್ತಾರವಾಗಿ ರಾಮನ ಮುಂದೆ ಭರತ ವರ್ಣಿಸ್ತಾನೆ. ಅವನ ಮಂತ್ರಿಮಂಡಲದ ಎಲ್ಲ ಅಲ್ಲಿ ಬಂದಂತಹ ಅವರು ಕೂತಿದ್ದಾರೆ. ಅದರ ಜೊತೆಯಲ್ಲಿ ಸುಮಿತ್ರ, ಕೈಕೇಯಿ, ಕೌಸಲ್ಯರು ಬಂದಿದ್ದಾರೆ, ಶತ್ರುಘ್ನ ಬಂದಿದ್ದಾನೆ, ವಸಿಷ್ಠಾದಿಗಳು ಬಂದಿದ್ದಾರೆ. ಹೀಗೆ ಅವರೆಲ್ಲ ಇನ್ನು ಬರಲಿಕ್ಕಿದ್ದಾರೆ, ಬರ್ತಾ ಇದ್ದಾರೆ. ಕೆಲವರೆಲ್ಲ ಬಂದಿದ್ದಾರೆ, ಕೆಲವೆಲ್ಲ ಬರ್ತಾ ಇದ್ದಾರೆ. ದೊಡ್ಡ ಸೈನ್ಯ ಆದ್ದರಿಂದ ಒಂದೇ ಸಲಕ್ಕೆ ಬಂದದ್ದಲ್ಲ. ಹಾಗೆ ಭ್ರಾತುಶಿಷ್ಯಸ್ಯ ದಾಸಸ್ಯ ಪ್ರಸಾದಂ ಕರ್ತುಮರ್ಹಸಿ. ಆಗ ರಾಮ ಹೇಳ್ತಾನೆ, ತಮ್ಮ ನೀನೆಲ್ಲ ಹೇಳಿದ್ದು ನಾನು ಕೇಳಿದೆ. ಇಷ್ಟೆಲ್ಲ ಹೇಳಿದರೂ ಕೂಡ ನದೋಷಂ ತ್ವಯಿ ಪಶ್ಯಾಮಿ ಸೂಕ್ಷ್ಮಮಪ್ಯರಿಸುವುದನ್ನು, ನೀನು ಮಾಡಿದ ಕೆಲಸದಲ್ಲಿ ಒಂದು ಸಣ್ಣ ತಪ್ಪುಂಟು ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಚಾಪಿ ಜನನಿ ಬಾಲ್ಯಾತ್ ತ್ವಂ ವಿಗರ್ಹಿತು ಮರ್ಹಸಿ. ನಿನ್ನ ತಾಯಿಯನ್ನು ಬೈಲಿಕ್ಕೆ ಒಂದು ಸಣ್ಣ ರೀತಿಯಲ್ಲಿ ಬೈಲಿಕ್ಕೂ ನಿನಗೆ ಯಾವುದೇ ಅಧಿಕಾರ ಇಲ್ಲ. ಹಾಗಾಗಿ ತಾಯಿಯನ್ನು ಬೈಬೇಡ ಹೇಳ್ತಾನೆ. ನಚಾಪಿ ಜನನಿ ಬಾಲ್ಯಾತ್ ತ್ವಂ ವಿಗರ್ಹಿತು ಮರ್ಹಸಿ. ನಿನ್ನ ತಾಯಿಯೂ ಮಾಡಿದ್ದು ತಪ್ಪುಂಟು ಅಂತ ನನಗೆ ಅನ್ನಿಸ್ತಾ ಇಲ್ಲ, ನೀನು ಮಾಡಿದ್ದು ತಪ್ಪುಂಟು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಹಾಗಾಗಿ ತಪ್ಪನ್ನೇ ಮಾಡದ ವ್ಯಕ್ತಿ ಕ್ಷಮೆ ಕೊಡು, ಕ್ಷಮಿಸು ಅಂತ ಹೇಳುವುದರಲ್ಲಿ ಏನು ಅರ್ಥ ಉಂಟು ಅಂತ ರಾಮಚಂದ್ರ ಹೇಳ್ತಾನೆ. ಆಗ ಭರತ ತಂದೆ ತೀರಿ ಹೋದ ಎಲ್ಲ ವೃತ್ತಾಂತವನ್ನು ವಿಸ್ತಾರವಾಗಿ ವರ್ಣಿಸಿದಾಗ ರಾಮನಿಗೆ ದೊಡ್ಡ ದುಃಖ ಆಗ್ತದೆ. ನಾನು ಎಷ್ಟು ರಾಮಚಂದ್ರ ತನ್ನನ್ನು ತಾನು ಬೈದುಕೊಳ್ತಾನೆ, ಎಷ್ಟು ದೊಡ್ಡ ಪಾಪಿಯಾಗಿ ಬಿಟ್ಟೆ ಅಂತಂದರೆ
ನನ್ನ ಹುಟ್ಟಿನಿಂದಾಗಿ, ಅಂದರೆ ನಾನು ಕಾಡಿಗೆ ಬಂದದ್ರಿಂದಲ್ವ ತಂದೆ ತೀರಿ ಹೋದದ್ದು, ಅವನ ಮರಣಕ್ಕೆ ನಾನೂ ಒಬ್ಬ ಕಾರಣ ಆದೆ. ಕಿನ್ನು ಜಾತೇನ ಮೈಶೋಕ, ಅವನ ಮರಣಕ್ಕೆ ನಾನೂ ಕೂಡ ಕಾರಣನಾಗಿ ಹೋದೆ. ಹಾಗಾಗಿ ನನ್ನಿಂದಾಗಿ ನನ್ನ ತಂದೆಯ ಬದುಕಿಗೆ ಏನನ್ನೂ ಕೊಡಲಿಕ್ಕಾಗಲಿಲ್ಲ ಅಂತ ತುಂಬ ರಾಮ ದೊಡ್ಡ ಶಬ್ದದಿಂದ ಅಳ್ತಾನಂತೆ. ಅತ್ತು ಕೊನೆಗೆ ಹೇಳ್ತಾನೆ, ಇನ್ನು ನಾ ಅಯೋಧ್ಯೆಯಿಂದ ಕಾಡಿಗೆ ಬರುವಾಗ ನಾನು ಅಪ್ಪನ ಹತ್ರ ಹೇಳಿ ಬಂದಿದ್ದೆ, 14 ವರ್ಷ ಕಾಡಿನಲ್ಲಿರ್ತೇನಪ್ಪ, 14 ವರ್ಷ ಕಳೆದು ನಿಮ್ಮ ಪಾದಕ್ಕೆ ಒಂದು ನಮಸ್ಕಾರ ಮಾಡ್ತೇನೆ ಅಂತ ಅಪ್ಪನ ಹತ್ರ ಹೇಳಿದ್ದೆ. ಈಗ ನಾನು ಹಿಂದೆ ಹೋಗಿ ಯಾರ ಕಾಲಿಗೆ ನಮಸ್ಕಾರ ಮಾಡಬೇಕೋ ಆ ಪುಣ್ಯಾತ್ಮ ಇಲ್ಲ ಅಂತಂದರೆ ನಿವೃತ್ತ ವನವಾಸೋಪಿ ನಾಯೋಧ್ಯಾಂ ಗಂತು ಮುತ್ಸಹೆ, ವನವಾಸ ಮುಗ್ದ ನಂತರವೂ ಮತ್ತೆ ನನಗೆ ಅಯೋಧ್ಯೆ ಬೇಡ, ನಾನು 14 ವರ್ಷ ಅಲ್ಲ ಬದುಕು ಪೂರ್ತಿ ಕಾಡಿನಲ್ಲೇ ಕಳೀತೇನೆ ಭರತ, ಇನ್ನು ಮುಂದೆ ನನಗೆ ಅಯೋಧ್ಯೆ ಬೇಡ ಅಂತ ರಾಮಚಂದ್ರ ದುಃಖಿಸ್ತಾನೆ. ಸೀತೆಯನ್ನು ಕರೆದು ಹೇಳ್ತಾನೆ, ಸೀತೆ ಮೃತಸ್ಥೇ ಶ್ವಶುರಃ, ಸೀತೆ ನಿನ್ನ ಮಾವ ತೀರಿ ಹೋದರು. ಪಿತೃಹೀನೋಸಿ ಲಕ್ಷ್ಮಣ, ಈಗ ನೀನು ತಬ್ಬಲಿಯಾದಿ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದಂತಹ ಅಪ್ಪನೂ ಇಲ್ಲ ಅಂತ ಅತ್ಲಾಗಿ ಸೀತೆಗೆ ಲಕ್ಷ್ಮಣನಿಗೆ ಪರಿಪರಿಯಾಗಿ ಹೇಳ್ತಾ 3 ಜನರು ಕೂಡ ಆ ಚಿತ್ರಕೂಟದ ಪರ್ವತದಲ್ಲಿ ಭರತ ಶತ್ರುಘ್ನರ ಜೊತೆಗೆ ಸೇರಿಕೊಂಡು ತುಂಬ ಹೊತ್ತು ರೋದನ ಮಾಡ್ತಾರಂತೆ, ಅಳ್ತಾರಂತೆ. ರಾಮಚಂದ್ರ ಎಲ್ಲ ತನ್ನ ದುಃಖವನ್ನು ವ್ಯಕ್ತಗೊಳಿಸ್ತಾನೆ ಅಂತಾರೆ ವಾಲ್ಮೀಕಿಗಳು. ಎಲ್ಲ ಅರ್ಥಾಯಿತು, ತನಗೆ ತಾನೇ ಸಮಾಧಾನ ಮಾಡಿಕೊಂಡ. ತಕ್ಷಣ ಇನ್ನು ಕರ್ತವ್ಯ ಆಗಬೇಕು. ತಂದೆ ತೀರಿ ಹೋಗಿ ಭರತ ನಮಯ ಸಚ ಸಂಸ್ಕೃತ, ನಾನು ಎಷ್ಟು ಪಾಪಿಷ್ಟ ಅಂತ ಹೇಳಿದರೆ ಅಪ್ಪನ ಸಂಸ್ಕಾರವನ್ನು ಮಾಡುವ ಯೋಗವೂ ನನಗೆ ಸಿಗಲಿಲ್ಲ ಅಂತ ಪರಿತಪಿಸಿ ಹೇಳ್ತಾನೆ. ತಕ್ಷಣ ಆಯ್ತಲ್ವ, ಮುಂದಿನ ಕೆಲಸ ಆಗಬೇಕು. ಆನಯೇಂಗುದಿ ಪಿಣ್ಯಾಕಂ ಚೀರಮಾಹಾರ ಚೋತ್ತರಂ ಜಲಕ್ರಿಯಾರ್ಥಂ ತಾತಸ್ಯ ಗಮಿಷ್ಯಾಮಿ ಮಹಾತ್ಮನಃ. ಇದು ನಮ್ಮ ಶಾಸ್ತ್ರದ ಒಂದು ದೊಡ್ಡ ಮಾತನ್ನು ರಾಮಾಯಣದ ಮೂಲಕದಲ್ಲಿ ಮಹರ್ಷಿಗಳು ರಾಮನ ಮೂಲಕ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅಂದರೆ ಯದನ್ನಃ ಪುರುಷೋ ಭವತಿ ತದನ್ನಾಹ ತಸ್ಯ ದೇವತಾಹ ಅನ್ನುವಂಥದ್ದು ಶಾಸ್ತ್ರ. ನಾವು ಯಾವುದನ್ನು ತಿಂತೇವೆ ನಾವು ದೇವರಿಗೆ ಅದನ್ನು ನೈವೇದ್ಯ ಮಾಡ್ತೇವೆ. ನೀನು ಹಣ್ಣು ತಿಂತಿ, ದೇವರಿಗೆ ಹಣ್ಣು ಕೊಡು. ನೀನು ಹಾಲು ಕುಡಿತಿ, ದೇವರಿಗೆ ಹಾಲು ಕೊಡು. ಹೀಗೆ ನೀನು ಯಾವುದನ್ನು ತಿಂತೀಯೋ ನೀನು ಅದನ್ನು ದೇವರಿಗೆ ಕೊಡಬೇಕು. ನಿನಗೆ ತಿನ್ನಲಿಕ್ಕೆ ಇಷ್ಟ ಅಂತ ಏನೇನೋ ದೇವರಿಗೆ ತಿನ್ನಿಸ್ಲಿಕ್ಕಿಲ್ಲ. ಇಲ್ಲಿ ರಾಮ ಇರುವಂಥದ್ದು ಕಾಡಿನಲ್ಲಿ, ಅವನಿಗೆ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ದವಸ ಧಾನ್ಯಗಳೇನಿಲ್ಲ. ಕಾಡಿನಲ್ಲಿ ಸಿಕ್ಕುವುದು ಹಣ್ಣು, ಮತ್ತು ನಾವು ಬುಗುರಿ ಹಣ್ಣು ಅಂತ ಕರಿತೇವೆ. ಅಂಥದ್ದೆಲ್ಲ ಕಾಡಿನಲ್ಲಿ ಬೆಳೆಯುವಂತಹ ಸ್ವಾಭಾವಿಕವಾದ ಹಣ್ಣು, ನೈಸರ್ಗಿಕ ಹಣ್ಣುಗಳಲ್ಲದೆ ಈ ನಗರದ ಯಾವ ಹಣ್ಣುಗಳು ಕೂಡ ಅಲ್ಲಿಲ್ಲ. ಅದಕ್ಕೋಸ್ಕರ ಇಂಗುದಿ ಫಲ ಅಂತ ಒಂದು ಕರೀತಾರೆ. ಅದನ್ನು ಜಜ್ಜಿ ಅದರ ಎಣ್ಣೆ ರಸವನ್ನೆಲ್ಲ ತೆಗೆದ ನಂತರ ಅದು ನಮ್ಮ ಈ ಹಿಂಡಿಯ ಹಾಗೆ ಗಟ್ಟಿ ಆಗ್ತದೆ. ಅವ ರಾಮ ಹೇಳ್ತಾನೆ ಲಕ್ಷ್ಮಣನ ಹತ್ರ, ಆ ಪಿಣ್ಯಾಕ ಅದನ್ನೇ ನಾವು ಅದರಿಂದಲೇ ಶ್ರಾದ್ದ ಮಾಡ್ತೇವೆ. ಕಾಡಿನಲ್ಲಿ ರಾಮಚಂದ್ರ ಅಂತಹ ವಸ್ತುಗಳಿಂದ ಫಲದಿಂದ ಶ್ರಾದ್ದವನ್ನು ಮಾಡಿದ್ದು. ಯಾಕೆಂದರೆ ಅಲ್ಲಿ ನಾನು ತಿಂತಾ ಇರುವುದು ಇದನ್ನೇ. ಚೀರಮಾಹಾರ ಚೋತ್ತರಂ ಜಲಕ್ರಿಯಾರ್ಥಂ ತಾತಸ್ಯ ಗಮಿಷ್ಯಾಮಿ ಮಹಾತ್ಮನಃ ಅಂತ ಹೇಳಿ ತಾನು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಲಕ್ಷ್ಮಣನೂ ಜೊತೆಯಲ್ಲಿ ಹೋದ, ಸೀತೆಯೂ ಜೊತೆಯಲ್ಲಿ ಹೋದಲು. ಅವರೆಲ್ಲ ಸ್ನಾನ ಮಾಡಿ ಅರ್ಘ್ಯ ಜಲಾಂಜಲಿಗಳನ್ನೆಲ್ಲ ಕೊಟ್ಟು ದಾರಿಯಲ್ಲಿ ಬರ್ತಾ ಬರ್ತಾ ಇದರಿಂದಾಗಿ ಇಂಗುದಿ ಫಲ ಅಂತ ಕರೀತಾರೆ. ಆ ಇಂಗುದಿ ಫಲದಿಂದ ಮಾಡಿದ ಪಿಂಡವನ್ನು ತಂದೆಗೆ ರಾಮಚಂದ್ರ ಅರ್ಪಿಸ್ತಾನಂತೆ. ಭಕ್ತಿಯಿಂದ ಇದನ್ನೆಲ್ಲ ಸ್ವೀಕಾರ ಮಾಡುವಂತ ಪ್ರಾರ್ಥಿಸಿಕೊಂಡು ಮತ್ತೆ ಬರ್ತಾರೆ. ಮತ್ತೆ ಬಂದರೂ ರಾಮನ ದುಃಖ ನಿಲ್ತಾ ಇಲ್ಲ. ಆಗ ಎಷ್ಟು ಜೋರಾಗಿ ರಾಮ ಲಕ್ಷ್ಮಣರು ಅಳ್ತಾ ಇದ್ದರು ಅಂತಂದರೆ, ಈ ದಾರಿಯಲ್ಲಿ ಭರತನ ಸೈನಿಕರು, ಭರತನ ಪರಿವಾರ ಇನ್ನೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಮುಟ್ಟಲಿಲ್ಲ, ತುಂಬ ದೊಡ್ಡ ಸಮೂಹ ಅದು ಪರ್ವತ ಸ್ವಲ್ಪ ಎತ್ತರ ಇದ್ದರಿಂದ ಭರತ ಮಾತ್ರ ಬೇಗ ಓಡೋಡಿ ಬಂದದ್ದು. ಈ ಕೌಸಲ್ಯ, ಸುಮಿತ್ರೆ, ಕೈಕೇಯಿಯರು, ಭರತನ ಪರಿವಾರ ಇವರೆಲ್ಲ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಆಗ ಈ ರಾಮ ಅಳುವಂತಹ ಶಬ್ದ ಎಷ್ಟು ಜೋರಾಗಿತ್ತು ಅಂತಂದರೆ
ಕೆಳಗೆ ಬರ್ತಾ ಇದ್ದಂತಹ ಭರತನ ಸೈನಿಕರು ಮಾತಾಡಿಕೊಂಡ್ರಂತೆ ರಾಮ ಅಳುವ ಶಬ್ದ ಕೇಳ್ತಾ ಉಂಟು. ಬಹುಶಃ ಭರತೇನ ಸಂಗತೋ ಧ್ರುವಂ, ಭರತನನ್ನೀಗ ಸೇರಿ ಆಗಿದೆ, ಭರತ ಅಪ್ಪ ತೀರಿ ಹೋದ ವಿಷಯವನ್ನು ಹೇಳಿದ್ದ, ಅದಕ್ಕೋಸ್ಕರ ರಾಮ ಅಳ್ತಾ ಇದ್ದಾನೆ ಅಂತ ಭರತನ ಸೈನಿಕರು ಯೋಚನೆ ಮಾಡಿ ನಿರ್ಧಾರ ಮಾಡಿದ್ರಂತೆ. ಭರತೇನ ಸಂಗತೋ ಧ್ರುವಂ, ಖಂಡಿತವಾಗಿ ಸೇರಿಕೊಂಡ ಅಂತ ದಾರಿಯಲ್ಲಿ ಬರ್ತಾ ಕೌಸಲ್ಯೆ ರಾಮಚಂದ್ರ ದಶರಥನಿಗೆ ಇಟ್ಟ ಪಿಂಡವನ್ನು ನೋಡ್ತಾಳೆ. ಅವಳು ಹೇಳ್ತಾಳೆ, ಚತುರಂತ ಮಹೀಂ ಭುಕ್ತ್ವಾ ಮಹೇಂದ್ರ ಸದೃಶೋ ಭುವಿ ಕಥಮಿಂಗುದಿ ಪಿಣ್ಯಾಕಂ ಸಭುಂಕ್ತೆ ವಸುಧಾಧಿಪಃ. ನನ್ನ ಗಂಡ ದಶರಥ ಎಷ್ಟು ದೊಡ್ಡ ವ್ಯಕ್ತಿ, ಚತುರಂತಾಂ ಮಹೀಂ ಭುಕ್ತ್ವಾ, ಅವನ ರಾಜ್ಯ ಎಷ್ಟು ದೊಡ್ಡದು ಅಂತ ಹೇಳಿದರೆ 4 ಮೂಲೆಗಳು ಅದು ಸಮುದ್ರವೇ, ಪೂರ್ವ ದಕ್ಷಿಣ ಉತ್ತರದಲ್ಲಿ ಸಮುದ್ರವೇ ಅದರ ಬಾರ್ಡರ್, ಅಂದರೆ ಅಷ್ಟು ಸಮೃದ್ಧ ದೊಡ್ಡ ರಾಜ್ಯ. ಚತುರಂತ ಮಹೀಂ ಭುಕ್ತ್ವಾ ಮಹೇಂದ್ರ ಸದೃಶೋ ಭುವಿ, ಹೇಗೆ ಇಂದ್ರ ದೇವಲೋಕವನ್ನು ಆಳ್ತಾ ಇದ್ದ ಹಾಗೆ ದಶರಥ ಮಹಾರಾಜ ಭೂಮಂಡಲವನ್ನು ಆಳ್ತಾ ಇದ್ದ. ಅಂತಹ ದಶರಥ ಮಹಾರಾಜನಿಗೆ ಅನ್ನದಿಂದಲೂ ಪಿಂಡ ಹಾಕುವಂತಹ ಗತಿ ಇಲ್ಲದೆ ಕಾಡಿನಲ್ಲಿ ಇದ್ದಂತಹ ಹಣ್ಣುಗಳಿಂದ ಫಲಗಳಿಂದ ಪಿಂಡ ಹಾಕುವಂತಹ ಕಥಮಿಂಗುದಿ ಪಿಣ್ಯಾಕಂ ಸಭುಂಕ್ತೆ ವಸುಧಾಧಿಪಃ, ಎಂತಹ ಪರಿಸ್ಥಿತಿ ಬಂತು ಅಂತ ಕೌಸಲ್ಯ ತುಂಬ ಬೇಸರಿಸಿಕೊಳ್ತಾಳಂತೆ. ಎಲ್ಲ ದಾಟಿ ಮೇಲೆ ಬಂದರೆ ಭರತ ಶತ್ರುಘ್ನರು, ರಾಮಲಕ್ಷ್ಮಣ ಸೀತೆಯರು ಇರ್ತಾರೆ. ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ. ಕೌಸಲ್ಯೆ ಹೋಗುವಾಗ ಸೀತೆಗೆ ಹೇಳಿ ಕಳಿಸಿದ್ಲು, ಜಾಗ್ರತೆ ನೋಡಿಕೊಳ್ಳು, ಗಂಡನ ಹತ್ರ ಹಣ ಇಲ್ಲ, ಸಂಪತ್ತಿಲ್ಲ ಅಂತ ಅವನನ್ನು ದೂರ ಮಾಡೋದು ಸರಿಯಲ್ಲ ಅಂತ. ಈಗ ಸೀತೆ ಬಂದು ಕೌಸಲ್ಯಗೆ ನಮಸ್ಕಾರ ಮಾಡಿದಾಗ ಕೌಸಲ್ಯ ಪ್ರೀತಿಯಿಂದ ತಬ್ಬಿಕೊಳ್ತಾಳಂತೆ. ಹೇಳ್ತಾಳೆ ಕೌಸಲ್ಯೆ, ಜನಕನ ಮಗಳು, ದಶರಥನ ಸೊಸೆ, ರಾಮನ ಹೆಂಡತಿ, ಎಂಥ ಕಥೆ, ಒಂದಕ್ಕಿಂತ ಒಂದು ದೊಡ್ಡದು. ಸ್ನುಷಾ ದಶರಥಸ್ಯ ಚ, ಸ್ನುಷಾ ದಶರಥಸ್ಯ ಜನಕಸ್ಯ ರಾಜದುಹಿತ ಸ್ನುಷಾ ದಶರಥಸ್ಯ ಚ ರಾಮಪತ್ನಿ ಕಥಂ ದುಃಖಂ ಸಂಪ್ರಾಪ್ತ ವಿಜನೆ ವನೆ. ಈ ಕಾಡಿನಲ್ಲಿ ಅಷ್ಟು ದೊಡ್ಡ ವ್ಯಕ್ತಿ, ಜನಕ ಅಂತ ಹೇಳಿದರೆ ಆ ಕಾಲದಲ್ಲಿ ದೊಡ್ಡ ರಾಜಋಷಿ, ಅವನ ಮಗಳು, ಆ ತಾಯಿ ತಂದೆಯ ಮನೆಯಿಂದ ಬಂದದ್ದೆಲ್ಲಿಗೆ? ದಶರಥನಲ್ಲಿಗೆ. ಎಷ್ಟು ದೊಡ್ಡ ದಶರಥ, ಅಂತಹ ದಶರಥನ 4 ಮಕ್ಕಳಲ್ಲಿ ಕೈ ಹಿಡ್ದದ್ದು ಯಾರನ್ನು? ರಾಮಚಂದ್ರನ. ಈಗ ಇರುವುದೆಲ್ಲಿ? ಕಾಡಿನಲ್ಲಿ. ನನ್ನ ಸೊಸೆಗೆ ಎಂತಹ ಕಷ್ಟ ಬಂತು ಅಂತ ಕೌಸಲ್ಯೆ ಸೀತೆಯನ್ನು ತಬ್ಬಿ ಹಿಡ್ಕೊಂಡು ತುಂಬ ಹೊತ್ತು ರೋಧಿಸ್ತಾಳಂತೆ. ಆ ರಾಮಲಕ್ಷ್ಮಣರೆಲ್ಲ ಬಂದು ನಮಸ್ಕಾರ ಮಾಡ್ತಾರೆ. 3 ಜನರಿಗೂ ನಮಸ್ಕಾರ ಮಾಡ್ತಾರೆ. ಕೌಸಲ್ಯಗೆ, ಸುಮಿತ್ರೆಗೆ, ಕೈಕೇಯಿಗೆ 3 ಜನರಿಗೂ ನಮಸ್ಕಾರ ಮಾಡ್ತಾರೆ. ವಾಲ್ಮೀಕಿಗಳು ಎಷ್ಟು ಸೂಕ್ಷ್ಮ ಅಂತ ಹೇಳಿದರೆ, ಮಕ್ಕಳು ನಮಸ್ಕಾರ ಅಂದರೆ ರಾಮಲಕ್ಷ್ಮಣರು ನಮಸ್ಕಾರ ಮಾಡುವಾಗ ಅವರ ಮೈ ಮೇಲಿದ್ದ ಧೂಳನ್ನು ತೆಗಿತಾರಂತೆ. ಕಾಡಿನ ಜೀವನ, ನಮಗೆ ಒಳಗೆ ಕೋಣೆಯಲ್ಲಿ ಕೂತು ಅದರದ್ದು ಅಭ್ಯಾಸ ಇಲ್ಲ, ಅನುಭವ ಇಲ್ಲ. ಇದು ಕಾಡಿನ ಜೀವನ ಆದ್ದರಿಂದಾಗಿ ಅಲ್ಲಿ ಮೈಗೆ ಧೂಳು, ಕೆಸರು, ಮಣ್ಣು ಇದು ಸ್ವಾಭಾವಿಕ ಆಗ್ತದೆ. ರಾಮಚಂದ್ರ ನಮಸ್ಕಾರ ಮಾಡುವಾಗ ತಮ್ಮ ಮೃದುವಾದ ಕೈಯಿಂದ ಮೈ ಮೇಲಿದ್ದ ಧೂಳನ್ನೆಲ್ಲ ಒರೆಸಿ ತೆಗಿತಾರೆ ಕೌಸಲ್ಯ ಸುಮಿತ್ರೆಯರು ಅಂತ ವಾಲ್ಮೀಕಿಗಳು ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಹಾಗೆ ಅವರೆಲ್ಲ ಬಂದು ಕೂತು ರಾತ್ರಿ ಕಳೀತದೆ, ಎಲ್ಲ ವಿಶ್ರಾಂತಿ ಪಡ್ಕೊಳ್ತಾರೆ. ಬೆಳಗ್ಗಾಗಿ ಎಲ್ಲ ನಿತ್ಯಾನ್ನಿಕ ಕ್ರಿಯೆಗಳನ್ನೆಲ್ಲ ಮುಗಿಸ್ತಾರೆ. ನದಿಗೆ ಹೋಗಿ ಸ್ನಾನ ಮಾಡಿ ಎಲ್ಲ ಬಂದು ಕೂತಾಗ ರಾಮ, ಲಕ್ಷ್ಮಣ, ಸೀತೆ, ಭರತ, ಶತ್ರುಘ್ನ, ವಸಿಷ್ಠರು, ದೊಡ್ಡ ಪರಿವಾರ ಇವರೆಲ್ಲ ಕೂತಾಗ ಮಾತಾಡಬೇಕು. ಏನು ಮಾತಾಡೋದು? ಎಲ್ರಿಗೂ ಏನಾದರೂ ಶುರು ಮಾಡಬೇಕು, ಮಾತಾಡಬೇಕು ಅಂತ ಇಚ್ಛೆ ಉಂಟು, ಮಾತಾಡಲಿಕ್ಕೆ ಶಬ್ದಗಳು ಸಿಗ್ತಾ ಇಲ್ಲ. ಆಗ ಭರತ ಒಂದು ದೊಡ್ಡ ದೃಷ್ಟಾಂತವನ್ನು ಅಣ್ಣನ ಮುಂದೆ ತೆಗೆದಿಡ್ತಾನೆ. ಅಣ್ಣ, ಯದಾತು ರೋಪಿತೋ ವೃಕ್ಷ ಪುರುಷೇಣ ವಿವರ್ಧಿತ ಹ್ರಸ್ವಕೇನ ದುರಾರೋಹ ರೂಢಸ್ಕಂದೋ ಮಹಾದ್ರುಮಃ ಸ ಯದಾ ಪುಷ್ಪಿತೋ ಭೂತ್ವಾ ಫಲಾನಿ ನ ವಿದರ್ಶಯೇತ್ ಸತಾಂ ನಾನುಭವೇತ್ ಪ್ರೀತಿಂ ಯಸ್ಯ ಹೇತೋ ಪ್ರರೋಪಿತಃ. ನೋಡು, ಒಬ್ಬ ವ್ಯಕ್ತಿ, ಒಬ್ಬ ಜನ ಇದ್ದಾನೆ. ಅವ ಒಂದು ಹಣ್ಣು ತಿನ್ನಬೇಕು ಅನ್ನುವ ಆಸೆಯಿಂದ ಒಂದು ಒಳ್ಳೆ ಮಾವಿನ ಗಿಡವನ್ನು ತಂದು ನೆಡ್ತಾನೆ. ನಟ್ಟರೆ ಕಾಲಕಾಲಕ್ಕೆ ಬೇಕಾದ ಮಣ್ಣು, ನೀರು, ಗೊಬ್ಬರ ಎಲ್ಲ ಹಾಕಿ ಅದಕ್ಕೇನಾದರೂ ತೊಂದರೆಗಳು ಬಂದಾಗ ಅದನ್ನೆಲ್ಲ ಪರಿಹಾರ ಮಾಡಿ
ಅದನ್ನು ಬೆಳೆಸ್ತಾನೆ. ಮೊದಲು ಗಿಡ ಇತ್ತು, ಬೆಳೆದು ಬೆಳೆದು ದೊಡ್ಡದಾಯಿತು. ಒಂದು ದಿನ ಎಷ್ಟು ದೊಡ್ಡದಾಗ್ತದೆ ಅಂತ ಕೇಳಿದರೆ ಇವನಿಗಿಂತಲೂ ಆ ಮರ ದೊಡ್ಡದಾಗಿ ಬಿಡ್ತದೆ. ಯಾರು ವ್ಯಕ್ತಿ ನಟ್ಟಿದ್ದ ಅವನಿಗಿಂತಲೂ ಎತ್ತರಕ್ಕೆ ಗಟ್ಟಿಯಾಗಿ ಮರ ಬೆಳೆದು ಹೋಗ್ತದೆ. ಇವ ಯಾಕೆ ನಟ್ಟದ್ದಣ್ಣ? ಅದರಲ್ಲಿ ಹಣ್ಣು ಬರಬೇಕು, ಆ ಹಣ್ಣನ್ನು ನಾನು ತಿನ್ನಬೇಕು ಅಂತ ನಟ್ಟದಲ್ವ. ಇಷ್ಟೆಲ್ಲ ದಷ್ಟಪುಷ್ಟವಾಗಿ ಬೆಳೆದ ಮರ ಒಳ್ಳೆ ಹೂ ಕೊಡ್ತಾ ಉಂಟು, ಹಣ್ಣಾಗುವುದೇ ಇಲ್ಲ. ಈ ಹಣ್ಣಾಗದ ಮರವನ್ನು ನೋಡಿದರೆ ಅದನ್ನು ನಟ್ಟು ನೀರು ಗೊಬ್ಬರ ಹಾಕಿ ಬೆಳೆಸಿದ ವ್ಯಕ್ತಿಗೆ ಎಷ್ಟು ಮನಸ್ಸಿನಲ್ಲಿ ಬೇಸರ ಆಗ್ತದಲ್ವ. ನಾನು ಬೆಳೆಸಿದ್ದು ಹಣ್ಣು ಬೇಕು ಅಂತ ಇಷ್ಟೆಲ್ಲ ಕೆಲಸ ಮಾಡಿದೆ, ಅದರ ಹಿಂದೆ ಇಷ್ಟೆಲ್ಲ ಪ್ರಾರ್ಥಿಸಿದೆ, ಆದರೆ ದೊಡ್ಡದಾದ ನಂತರ ಇದು ಯಾವ ಫಲವನ್ನು ನನಗೆ ಕೊಡ್ತಾ ಇಲ್ಲ ಅಲ್ವೋ, ನಿಷ್ಫಲಾಗಿ ಹೋಯ್ತಲ್ವೋ ಅಂತ ಬೇಸರ ಆಗ್ತದಲ್ವ ಅಣ್ಣ. ಈ ದೃಷ್ಟಾಂತದಿಂದ ನಿನಗೇನು ಗೊತ್ತಾಗ್ತದೆ ಅಂತ ಕೇಳಿ ರಾಮ ಮಾತಾಡಲಿಲ್ಲ. ಇವನೇ ಮತ್ತೆ ಹೇಳ್ತಾನೆ, ನೋಡು, ನಮ್ಮ ಅಪ್ಪ ದಶರಥ ಮಕ್ಕಳಿಲ್ಲ 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 ಅಂತ ತುಂಬ ಸಮಯದವರೆಗೆ ಕೊರಗಿ ಎಲ್ಲ ದೇವಾನುದೇವತೆಗಳನ್ನು ಪ್ರಾರ್ಥನೆ ಮಾಡಿ ದೊಡ್ಡ ಯಾಗ ಮಾಡಿ ಅದರ ಮೂಲಕವಾಗಿ ರಾಮ ಅನ್ನುವಂತಹ ಒಂದು ಮಗನನ್ನು ಪಡ್ಕೊಂಡು, ಆ ಮಗನನ್ನು ನನ್ನ ಅಪ್ಪ ಯಾಕೆ ಪಡ್ಕೊಂಡ ಅಂತ ಕೇಳಿದರೆ, ನಾಳೆ ಈ ಮಗ ಬೆಳಿತಾನೆ, ದೊಡ್ಡವನಾಗ್ತಾನೆ, ನನಗಿಂತಲೂ ಶಕ್ತಿಮತ್ತಾಗ್ತಾನೆ. ಆ ಶಕ್ತಿಮತ್ತಾದಂತಹ ಬಲಿಷ್ಠನಾದ ಯೋಗ್ಯನಾದ ಮಗನನ್ನು ಸಿಂಹಾಸನದಲ್ಲಿ ಕೂತ್ಕೊಳಿಸಿ ಆ ಚಂದವನ್ನು ನಾನು ನೋಡ್ತೇನೆ, ನಾನು ವಾನಪ್ರಸ್ಥನಾಗಿ ಹೋಗ್ತೇನೆ ಅನ್ನುವ ದೃಷ್ಟಿಯಿಂದ ಅಪ್ಪ ಇಷ್ಟೆಲ್ಲ ಮಾಡಿದ್ದು. ಅಣ್ಣ, ಒಬ್ಬ ಮರವನ್ನು ನೆಟ್ಟವನಿಗೆ ಹಣ್ಣು ಬರಲಿಲ್ಲ ಅಂತ ಬೇಸರ ಆದಾಗ ನೀನು ಸಿಂಹಾಸನದಲ್ಲಿ ಕೂತ್ಕೊಳ್ಳದೆ ಹೋದರೆ ನಮ್ಮಪ್ಪನಿಗೆ ಎಷ್ಟು ಬೇಸರ ಆಗಬೇಕು, ಯೋಚನೆ ಮಾಡಿದ್ದೆ. ಹಾಗಾಗಿ ಒಂದು ಹಣ್ಣು ಬಯಸಿದ ವ್ಯಕ್ತಿಗೆ ಸಿಕ್ಕದೇ ಹೋದಾಗ ಆಗುವ ಬೇಸರಕ್ಕೂ, ಸಿಂಹಾಸನದಲ್ಲಿ ಕೂತ್ಕೊಳ್ಳಲಿಕ್ಕೆ ಒಂದು ಸಂತಾನ ಬೇಕು ಅಂತ ಬಯಸಿ ಪ್ರಾರ್ಥಿಸಿ ಯೋಗ್ಯ ಸಂತಾನವನ್ನು ಪಡೆದುಕೊಂಡ ನಂತರ ಆ ವ್ಯಕ್ತಿ ಸಿಂಹಾಸನದಲ್ಲಿ ಕೂತ್ಕೊಳ್ಳದೆ ನಾನು ಕಾಡಿಗೆ ಹೋಗ್ತೇನೆ, ನಾನು ನಾರುಬಡಿಯನ್ನು ಉಟ್ಟುಕೊಳ್ತೇನೆ, ನಾಡಿಗೆ ಬರುವುದಿಲ್ಲ ಅಂತ ಹೋದರೆ ಅದನ್ನು ಹುಟ್ಟಿಸಿದ ಜನ್ಮವನ್ನು ಕೊಟ್ಟಂತಹ ತಂದೆಗೆ ಎಷ್ಟು ದೊಡ್ಡ ದುಃಖ ಆಗಬೇಕಣ್ಣ. ಹಾಗಾಗಿ ಹೇಗೆ ಅಪ್ಪನ ವಾಕ್ಯವನ್ನು ನಡೆಸುವುದು ನಿನ್ನ ಧರ್ಮವೋ, ಅಪ್ಪನ ಬೇಸರವನ್ನೂ ದೂರ ಮಾಡುವುದು ನಿನ್ನದೇ ಧರ್ಮ ಆಗ್ತದೆ, ನಿನ್ನದೇ ಕರ್ತವ್ಯ ಆಗ್ತದೆ. ಕಾಡಿಗೆ ಬಂದದ್ದು ಸಾಕು, ಇಷ್ಟು ದಿನ ವನವಾಸ ಮಾಡಿದ್ದು ಸಾಕು, ನನ್ನ ಜೊತೆಗೆ ಹೊರಟು ಬಾ, ದೊಡ್ಡ ಸೈನ್ಯ ವ್ಯವಸ್ಥೆ ಎಲ್ಲ ತಂದಿದ್ದೇನೆ, ಸಂಭ್ರಮದಿಂದ ಹಿಂದೆ ಹೋಗಿ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯದ ಆಳ್ವಿಕೆಯನ್ನು ಮಾಡು ಅಂತ ಭರತ ದೊಡ್ಡ ಒಂದು ಮಾತನ್ನು ರಾಮಚಂದ್ರನ ಮುಂದೆ ಹೇಳ್ತಾನೆ. ಅಷ್ಟು ಹೇಳಿದಾಗ ರಾಮ, ಸಾರಿ, ಆಗುವುದಿಲ್ಲ, ನಾನು ಬರುವುದಿಲ್ಲ ಅಂತ ಭರತನಿಗೆ ಹೇಳಿ ದೊಡ್ಡ ಕಾರಣವನ್ನು ಕೊಡ್ತಾನೆ. ನಾನು ಯಾಕೆ ಗ್ರಾಮಕ್ಕೆ ಬರುವುದಿಲ್ಲ? ಭರತ ಬಿಡುವುದಿಲ್ಲ, ಮತ್ತೆ ಒತ್ತಾಯ ಮಾಡ್ತಾನೆ. ರಾಮ ಅದಕ್ಕೆ ಮತ್ತೆ ಉತ್ತರ ಕೊಡ್ತಾನೆ. ಹೀಗೆ ರಾಮ ಮತ್ತು ಭರತರ ಇವ ಬರಬೇಕು ಅಂತ, ಅವ ಬರುವುದಿಲ್ಲ ಅಂತ. ಕೊನೆಗೆ ಏನೂ ಮಾಡಲಿಕ್ಕಾಗದ ಭರತ ನಿನ್ನ ಜೊತೆಗೆ ನಾನು ಕಾಡಿಗೆ ಬರ್ತಾನೆ ಅಂತಾನೆ. ರಾಮ ಅದಕ್ಕೂ ಕೇಳುವುದಿಲ್ಲ. ಏನೂ ಆಗದೇ ಇದ್ದಾಗ ಕೊನೆಗೆ ಅಣ್ಣನ ಪಾದುಕೆಯನ್ನು ಹಿಡಿದುಕೊಂಡು ಭರತ ವಾಪಸ್ ಬರ್ತಾನೆ. ಆ ಎಲ್ಲ ಭಾಗಗಳನ್ನು ಬಹುಶಃ ನಾಳೆ ನಮ್ಮ ಕೊನೆಯ ದಿನದ ಉಪನ್ಯಾಸ. ಇಷ್ಟೊತ್ತಿಗೆ ಸುಮಾರು 100 ಸರ್ಗಗಳನ್ನು ನಾವು ಕಷ್ಟಪಟ್ಟು ದಾಟಿದ್ದೇವೆ. ವಾಸ್ತವಿಕವಾಗಿ ಇಷ್ಟು ಬೇಗ ಮುಗಿಸ್ಲಿಕ್ಕಾಗುವುದಿಲ್ಲ. ಕಷ್ಟಪಟ್ಟು ನಾವು 100 ಸರ್ಗಗಳನ್ನು ದಾಟಿದ್ದೇವೆ. ಒಂದೊಂದು ಮಾತುಗಳು ಕೂಡ ತುಂಬ ಅಮೂಲ್ಯವಾದದ್ದು, ತುಂಬ ಹೃದಯ ಸ್ಪರ್ಶಿಯಾದದ್ದು. ಅಂತಹ ರಾಮಾಯಣದ 100 ಸರ್ಗಗಳನ್ನು ನಾವು ದಾಟಿ ಆಯಿತು. ಬಹುಶಃ ನಾಳೆ ನಮ್ಮ ಅಯೋಧ್ಯಾಕಾಂಡದ ಮಂಗಲ ಮತ್ತು ಮುಂದಿನ ತಿಂಗಳಿನಿಂದ ಹೊಸ ವ್ಯಕ್ತಿಗಳು ಮತ್ತು ಮುಂದಿನ ಕಾಂಡದ ಉಪನ್ಯಾಸವನ್ನು ಮಾಡಿ